ಮತ್ತು ಜಾತಿಗೊಬ್ಬರು ಹುಟ್ಟತಾರೋ ಶಾಣ್ಯಾರು, ಜಾತಿಗೊಬ್ಬರು ಹುಟ್ಟತಾರೋ ಶಾಣ್ಯಾರು, ಶಾಣ್ಯಾರನ್ನ ಕೊಂದಾರವ್ರ ಜಾತಿ ದಡ್ಡರು. ದಡ್ರು ಕೂಡಿ ಶಾಣ್ಯಾರಿಗೆ ಕೊಡೋದಕ್ಕೆ ಮತ್ತ ದಡ್ರೆಲ್ಲ ಶಾಣ್ಯ ಮಂದಿನ ಹುಗಿದಾರ ಜೀವಂತ. ಯೇಸೋ ಕ್ರಿಸ್ತನ ಕೊಂದಾರ ಇವರು ಎದೆಯಾಗ ಮಳೆ ಬಡದ, ಗಾಂಧಿ ಮುತ್ತನ ಕೊಂದಾರ ಕೂಡಿದ ಮಂದ್ಯಾಗ ಗುಂಡೋಗದ, ಅಣ್ಣ ಬಸವನ ಕಳಿಸ್ಯಾರ ಇವರು ಕೂಡಲ ಸಂಗಮಕ್ಕೆ, ಸುಖ ಅನ್ನೋದೇಳಷ್ಟಿಲ್ಲೋ ಶಾಣ್ಯಾರ ಜನ್ಮಕ್ಕೆ. ಹೇಳ್ತೀನಿ ಕೇಳರಪ್ಪ ಶಾಣ್ಯಾರ ಗುಟ್ಟ, ಜಾತಿ ಬಿಟ್ಟ ಜಾತ್ಯಾಗ ಹೋಗಿ ಮಾಡ್ತಾರ ಮೆಟ್ಟ. ಕಾಯ್ದೆ ಕಾನೂನು ಪುಸ್ತಕ ಬರೆದ ಅಂಬೇಡ್ಕರ, ಧರ್ಮ ಬಿಟ್ಟು ಧರ್ಮದಾಗ ಹೋಗಿ ಕುಂತಾರ. ಎಲ್ಲಿ ಇದ್ರು ಶಾಣ್ಯಾರ ಹಾರಿಸ್ಯಾರ ಕೀರ್ತಿ ಪತಾಕಿ, ಹಾರಿಡಿ ಬಂದ ಪಾರೋಳ ಕಾಳ ತಿಂದಂಗ ಕುಕ್ಕಿ. ಎಷ್ಟು ಗೊಜ್ಜಿದರು ಶಾಣ್ಯಾರಿಗೆ ಹತ್ತುದಿಲ್ಲ ಹೊಲಸ, ಶಾಣ್ಯಾರೆಲ್ಲ ತೇರಿನ ಮೇಲೆ ಇದ್ದಂಗೋ ಕೆಲಸ. ಮುಂದೆ ಇದ್ದಾಗ ಶಾಣ್ಯಾರನ್ನ ಯಾರು ಹಿಡ್ದಿಲ್ಲೋ ಕೂಣ, ಸತ್ತ ಮೇಲೆ ಹೊಗಳತಾರೋ ಆ ಎಮ್ಮಿ ಹೈನ. ಸತ್ತ ಮೇಲೆ ಬೆಳಗತೈತಿ ಶಾಣ್ಯಾರ ಕೀರ್ತಿ, ದಡ್ರವಾಗಿ ಪೂಜೆ ಮಾಡ್ತಾರೆ ಶಾಣ್ಯಾರ ಮೂರ್ತಿ, ದಡ್ರವಾಗಿ ಪೂಜೆ ಮಾಡ್ತಾರೆ ಶಾಣ್ಯಾರ ಮೂರ್ತಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನಿಲ್ಲಿ ಬಂದೆ. ನಾ ಇಲ್ಲಿ ಬರುವಾಗ ಇದು ಮಹಾರಾಷ್ಟ್ರ ಊರ, ಇದು ಹೆಂಗೆ ಏನು ಅಂತ ಕೇಳಿದ್ರೆ, ಇಲ್ರಿ ನಾವೆಲ್ಲರೂ ಕನ್ನಡಿಗರು, ನಮ್ಮ ಊರಾಗ ಕನ್ನಡ ಬಿಟ್ಟರೆ ನಾವೇನು ಮಾತಾಡೋಂಗಿಲ್ಲ ಅಂತ ಎಲ್ಲ ಹೇಳಿದರು. ಅದಕ್ಕೆ ನನಗೆ ಭಾಳ ಇದು ಅನಿಸ್ತೀವಿ, ಒಂದು ಖುಷಿ ಅನಿಸ್ತೀವಿ. ಬೆಂಗಳೂರಾಗ ಹೋದ್ರೆ ತಮಿಳ, ತೆಲುಗ, ಮರಾಠಿ ಅಲ್ಲಿ ಮಾತಾಡ್ತಾರೆ, ಧಾರವಾಡದಾಗ ಮರಾಠಿ ಮಾತಾಡ್ತಾರೆ, ಬೆಳಗಾವ್ದಾಗ ಮರಾಠಿ ಮಾತಾಡ್ತಾರೆ. ಈ ಮರಾಠಿ ಏರಿಯಾದಾಗ ಇಷ್ಟು ಕನ್ನಡದ ನನ್ನ ಬಳಗೈತಲ್ಲ, ಈ ಕನ್ನಡದ ಕುಲಕೋಟಿಗೆ ನನ್ನ ಶರಣಾರ್ಥಿಗಳಲ್ಲಿ ಹೇಳ್ತಾನೆ. ಯಾಕಂದ್ರೆ ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟತಾರೋ ಗಟ್ಟಿ, ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟತಾರೋ ಗಟ್ಟಿ, ಕೈಯಾಗ ಧರ್ಮ ಕಾಲಗ ಕರ್ಮ ತುಳುವ ತಾರ ಮೆಟ್ಟಿ. ಅಧಿಕಾರದ ಆಶೆಗೆ ಬಡದಾಡ್ತಾರೋ ದೇಶೇ ಆಳವರು, ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರ ಸಾಧು ಸಂತರು. ವೀರ ಸೂರರು ಬಡದಾಡ್ತಾರೋ ರಣರಂಗದ ಒಳಗೆ, ಶರಣರ ದಾಸರು ಮಾಡ್ಯಾರ ಜಳಕ ಜ್ಞಾನದ ಹೊಳೆಯಾಗ. ಶರಣರ ಮಾತಿನ ಒಳಗ ಹರಿದವು ಅಮೃತದ ಹೊಳೆಯ, ಎಂಥ ದಡ್ಡರು ಎದೆಯಾಗ ನೋಡುವಂಗೆ ಬಡದಾರ ಬುದ್ಧಿ ಮಳೆಯ. ಶರಣರ ದಾಸರು ಕವಿಗಳ ಸಂತರು ದೇಶದ ಸಂಪತ್ತ, ಬೆಲೆಯ ಕಟ್ಟದ ಜಾತ ಮುತ್ತ ಅವರಾಡಿದ ಮಾತ. ಶರಣರ ದಾಸರ ಕವಿಗಳ ಸಂತರಿಗೆ ಆಡಿದವರು ನಿಂದಿ, ಮುಂದಿನ ಜನ್ಮಕ್ಕೆ ಆಗಿ ಹುಟ್ಟುತ್ತಾರೆ ಆ ಊರಿಗೆ ಹಂದಿ. ರತ್ನದ ಬೆಳಕಿನ ಒಳಗ ರಾತ್ರಿ ಮೇದಂಗೋ ಸರ್ಪ, ಶರಣರ ಸತ್ತಿಗೆ ನೆಳ್ಳಾಗ ಹಾಡ್ತಾನೆ ಬೀಳಿಗೆ ಬಿದಿರಿಸಿದ್ದಪ್ಪ. ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟುತ್ತಾರು ಗಟ್ಟಿ, ಕೈಯಾಗ ಧರ್ಮ ಕಾಲಾಗ ಕರ್ಮ ತುಳುವತ್ತಾರು ಮೆಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಾ ಇಲ್ಲಿಗೆ ಬರೋ ಮುಂದೆ ಇಷ್ಟು ನಮ್ಮ ಕನ್ನಡದ ಅಭಿಮಾನದ ಬಳಗ ಇಲ್ಲೈತಂತ ಗೊತ್ತಾದದ್ದು ನನಗೆ ಇವತ್ತು ನನಗಿದು ಗೊತ್ತಾದದ್ದು. ಇಂಥ ಕನ್ನಡದ ಬಳಗಾಣ ನಾನು ಯಾಕೆ ಈ ಊರನ್ನ ನಮ್ಮ ಕರ್ನಾಟಕಕ್ಕೆ ಸೇರಿಸಬಾರ್ದು ಅಂಥೇಳಿ ನನ್ನ ಮನಸ್ಸಿನಾಗ ಉಕ್ಕಾಕತ್ತೈತಿ. ಅಕಸ್ಮಾತ್ ನಾ ಮಾತಾಡೋ ಎಲ್ಲಾರು ಬೆಂಗಳೂರಿಗೆ ಹೋದ್ನೆ ಅಂದ್ರೆ ಮೊದಲು ಈ ಮಾತು ಹೇಳೇ ಬಿಡ್ತೀನಿ. ಏನೋ ಮರ ಇಟ್ಟೆಲ್ಲ ಗುದ್ದಾಡ್ತೀರಿ, ನಮ್ದು ಮೂಲ್ಯಾಗ ನಮ್ಮ ಕನ್ನಡ ಬಳಗೈತಿ, ಅದನ್ನ ಕಿತ್ಕೊಂಡು ಬಂದು ಕಾಡಿ ನಮ್ಮ ಕುಲ್ಲಾಗ ಕೂಡಿಸ್ಕೋರಿ ಅಂತ ಹೇಳಕ್ಕೆ. ಅದಕ್ಕೆ ನೀವೆಲ್ಲರೂ ಅದ್ಭುತದ ನಮ್ಮ ಕನ್ನಡದ ಅದಕ್ಕೆ ಹಾವಿಗೆ ಹುತ್ತಬೇಕು, ಹೆಣ್ಮಕ್ಳ ಮೂಗಿನ್ಯಾಗ ನತ್ತಬೇಕು, ಗಂಡ ಹೆತ್ತಿ ಜತ್ತಬೇಕು, ಬಾಳೆ ಮಾಡಾಕೊಂದು ಗತ್ತು ಬೇಕು, ಬದುಕಾಕೊಂದು ಪತ್ತು ಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ಯಾರ. ಒಂದು ಪತ್ತು ಬೇಕು. ಎಲ್ಲರೂ ಒಂದು ಈ ಊರನವ್ರು ಎಲ್ಲರೂ ಒಂದೇ ತಾಯಿ ಮಕ್ಕಳಿಗೈತೇನೆ. ಅಕಸ್ಮಾತ್ ಒಂದಿಟ್ಟ ಅರ್ಧಂಬರ್ಧ ಕಲ್ತಿರ್ತಾರೋ, ಏನೆಲ್ಲ ಮಾಡ್ಕೇರಿಂದ ಏನೆಲ್ಲ ಮಾಡ್ತಿರ್ತಾರೋ, ಯಾವುದು ಗೋಜಿ ಹೋಗ್ಲಾರ್ದ ಒಟ್ಟರು ಒಂದೇ ತಾಯಿ ಮಕ್ಕಳಿಗತೇನೆ ಚೆನ್ನಾಗಿ ಕೂಡಿದಂಥ ಎಲ್ಲ ಹಿರಿಯರಿಗೂ ನನ್ನ ತಾಯಿಯಂದ್ರಿಗೂ ನನ್ನ ಮೊದಲ ಅನಂತ ನಮಸ್ಕಾರಗಳು ಹೇಳ್ತೀನಿ. ಯಾಕಂದ್ರೆ ನಾ ಅಲ್ಲೇ ಹೋಗಿದ್ನಿ, ನೋಡ್ತಿದ್ನಿ, ಅಲ್ಲೇ ಹೋಗಿ ನೋಡ್ತಿದ್ನಿ, ಇಲ್ಲೇ ನೋಡಕತ್ತೀನಿ. ನಾನು ಯಾವುದನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ನೋ ಆ ನನ್ನ ತಾಯಿಗಳು ಇವತ್ತು ಇಲ್ಲಿ ಒಟ್ಟರು ಅದಾರ. ಇವತ್ತಿದು ಯಾರು ಅದಾರ ಅಂದ್ರೆ
ತಲೆ ತುಂಬ ಶರ್ಗ್ ಹೊತ್ಕೊಂಡವ್ರು, ಹಣಿ ತುಂಬ ಕುಂಕುಮ ಹಚ್ಕೊಂಡವ್ರು, ಮೈ ತುಂಬ ಶರ್ಗ್ ಮುಚ್ಕೊಂಡು ಕೂತ ನನ್ನೆಲ್ಲ ತಾಯಿಗಳಿಗೆ ನಾನು ಮೊದಲು ಶರಣಾರ್ಥಿ ಹೇಳ್ತೇನೆ. ಯಾಕಂದ್ರೆ ಅಲ್ಲೆಲ್ಲ ಪಟ್ಟಣದಾಗ ನೋಡ್ಬೇಕು ಅವ್ರ ಕೂದಲೇನು, ಅವ್ರ ಆಕಾರ ಏನು, ಅವ್ರ ನಡಿಗೇನು, ಅವ್ರ ಬದುಕೇನು. ಎಂಥ ಬದುಕ್ರಿ, ತಿಪ್ಪ್ಯಾನ ನಾಯಿ ಸುಖಿ ಅವ್ರಂಗೆ ಬದುಕುವುದಿಲ್ಲ, ಆ ಪತಿ ಬದುಕ್ತಾರ. ಇದು ಮಾಡುವಂಥರ ಬದುಕು. ಈಗೇನು ಕೂತಿರಲ್ಲ, ಎಲ್ಲರೂ ನೋಡಿ, ಎಲ್ಲರೂ ಹೆಣ್ಮಕ್ಳು ನಡು ಕುಂದಿಸಿ ಎಲ್ಲ ಹಿರಿಯರು ಕಟ್ಟಿ ಗಟ್ಟಿ ಕೂತ್ರಿ. ಇದು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ. ಇವೆಲ್ಲ ಯಾಕೆ ಮಾಡ್ತಾರಂದ್ರೆ, ಇಂಥವೆಲ್ಲ ನೆನಪುಗಳನ್ನ ಮಹಾತ್ಮರ ನೆನಪನ್ನು ಯಾಕೆ ಮಾಡ್ತಾರಂದ್ರೆ ಅವ್ರು ನಮಗೆ ನೆನಪು ಹಾಕಿರ್ಬೇಕು. ಈಗ ನೋಡ್ರಿ, ಹಾಲು ಉಕ್ಕುವಾಗ ಒಂದು ಹನಿ ನೀರು ಯಾಕೆ ಹಾಕ್ತಾರ ಹೆಣ್ಮಕ್ಳು? ಹಾಲು ಉಕ್ಕಿ ಕೆಡಬಾರ್ದು ಅಂತೇಳಿ ನೀರು ಹಾಕ್ತಾರೆ. ಅದ ಒಂದಿಟ್ಟು ಪತ್ತಿ ಎಣ್ಣೆ ಹಾಕ್ತಾರೆ, ಮತ್ತೆ ಎಣ್ಣೆ ಹಾಕ್ತಾರೆ. ಎದಕ್ಕೆ? ಅದು ಎಣ್ಣೆ ದೀಪ ಆರಬಾರ್ದು ಅಂತೇಳಿ. ಹಂಗೆ ನಮ್ಮ ಬದುಕನ್ನು ಇವತ್ತಿಗೆ ಇಲ್ಲಿ ತಕ್ಕ ಕಟ್ಕೊಂಡು ನಮ್ಮ ಹಿರಿಯರು ಗಟ್ಟಿಯಾಗಿ ಇಟ್ಕೊಂಡು ಬಂದಿರಿ. ಅದಕ್ಕೆ ಇದನ್ನು ನನಗೆ ಹೇಳಿದ್ರೆ ಬರ್ಬೋದು, ಇಲ್ರಿ ನಮ್ದೆಲ್ಲ ಜಾನಪದದ ಬಳಗೈತಿ, ನೀವೆಲ್ಲ ಜಾನಪದ ಮಾತಾಡ್ರಿ ಅಂತ ಹೇಳಿದರು. ಕರೆನ ಎಳಿವುಣ್ಣು ಬರ್ರೋ ಕನ್ನಡ ತೇರ, ಎಳಿವುಣ್ಣು ಬರ್ರೋ ಕನ್ನಡ ತೇರ, ಕೈಯ ಹಚ್ಚರಿ ಸಣ್ಣ ದೊಡ್ಡವರ, ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರೋ ತೇರಿಗಿಗಾಲಿ, ಎಳಿವುಣ್ಣು ಬರ್ರೋ ಕನ್ನಡ ತೇರ. ಹಗಲು ರಾತ್ರಿ ನಾಡಿಗೆ ದುಡದ, ಮನಸ್ಸನ್ನುವ ಮರ ಕಡದ, ಜ್ಞಾನದ ಬಾಚಿಲಿ ಕಟ್ಗಿ ಕೆತ್ತಿ ಚಿತ್ತರ ತೆಗೆದಾರ ಏನು ಚಂದೈತಿ, ಎಳಿವುಣ್ಣು ಬರ್ರೋ ಕನ್ನಡ ತೇರ. ಕೆತ್ತಿದ ಕಟ್ಗಿ ತೇರ ಮಾಡಿಸಿ, ಹಿರಿಯರ ಗಾಲಿ ತೇರಿಗೆ ತೊಡಸಿ, ಒಂದಗೂಡಲಂತೆಲ್ಲರ ಮನಸ, ಸಾಹಿತ್ಯ ಎಂಬುದು ಇಟ್ಟರ ಕಳಸ, ಎಳಿವುಣ್ಣು ಬರ್ರೋ ಕನ್ನಡ ತೇರ. ಜಾತಿ ಭೇದ ಎಲ್ಲನು ಮರ್ತ, ಇನ್ನರ ನಾವು ಹಿಡಿಯುಣ ಗುರ್ತ, ಜಾತಿ ಭೇದ ಎಲ್ಲನು ಮರ್ತ, ಇನ್ನರ ನಾವು ಹಿಡಿಯುಣ ಗುರ್ತ, ತೇರು ಜಗ್ಗುನೋ ಎಲ್ಲರೂ ಕೂಡಿ ಕನ್ನಡಮ್ಮಗ ಶರಣ ಮಾಡಿ, ಎಳಿವುಣ್ಣು ಬರ್ರೋ ಕನ್ನಡ ತೇರ. ದೂರ ಯಾಕೆ ನೀವು ಸರದ ನಿಂತಿರಿ, ತೇರಿನ ಹಗ್ಗಕ್ಕೆ ಕೈಯ ಹಚ್ಚರಿ, ಎಳಿವುಣ್ಣು ಬರ್ರೋ ಕನ್ನಡ ತೇರ. ಕೈಯ ಹಚ್ಚರಿ ಸಣ್ಣ ದೊಡ್ಡವ್ರ ಅಂತ ಹೇಳ್ತಾ, ನೀವೆಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತಕ್ಕ ನಮ್ಮ ಕನ್ನಡದ ಅಭಿಮಾನನ್ನ ಗಟ್ಟಿಯಾಗಿ ಇಟ್ಕೊಂಡು ಕೂತಿರಲ್ಲ. ಅದು ಭಾಳ ದೊಡ್ಡದು. ಅದಕ್ಕೆ ಯಾವುದು ನನಗನಿಸ್ತೈತಿ, ಇಲ್ಲಿ ಯಾವುದು ರಾಜಕೀಯ ಪ್ರಭಾವ ಯಾರ್ದು ಬ್ಯೂರಾಂಗ್ ಕಾಣೋದಿಲ್ಲ. ಕರೆನ ಇರ್ಬೇಕು. ಯಾವಾಗಲೂ ನಿಮ್ಮ ಮುಂದೆ ಹೇಳ್ತೀನಿ, ರಾಜಕೀಯ ಅವ್ರು ಏಟ್ ಬೇಕು ಅಟ್ಟ ಉಪಯೋಗ ಮಾಡ್ಕೊಂಬಿಡ್ರಿ, ರಾಜಕೀಯ ಅವ್ರು ಬೆನ್ನು ಹತ್ತಿ ಹೋಗ್ಬೇಡ್ರಿ. ರಾಜಕೀಯ ಅವ್ರು ಅಂದ್ರೆ ಭಾಳ ಡೇಂಜರ್ ಕಂಪ್ನಿ ಅವರು. ಯಾವ ಹೊತ್ನ್ಯಾಗ ಬಾಂಬ್ ಬಿಟ್ಟು ಯಾರು ಮಣಿ ಸುಡ್ತಾರೋ ಗೊತ್ತಿಲ್ಲ. ನೀವೆಲ್ಲರೂ ಏನು ಕೂಡಿ ಚಂದಂಗಿದ್ರಲ್ಲ, ಹಿಂಗೆ ಕೂಡಿರಿ. ಜಾತಿಗೆ ಆದಿತ್ತು ನೀವು ಅವರೆಲ್ಲ ಏನು ಮಾಡಿಬಿಡ್ತಾರೆ, ಜಾತಿ ಜಗಳ ಹಚ್ಚಿ ಏನೆಲ್ಲ ಅಕಾಡಿದಾಟ್ ಇಕಾಡ್ಯಾಟ್ ಹಾಲಿನಂತ ಮನಸ್ಸಿನಾಗ ಉಪ್ಪು ಹಾಕಿ ಮನಸ್ಸನ್ನು ಕೆಡಿಸಿ ನಮ್ಮನ್ನು ಒಡಿಸಿ ನಮ್ಮನ್ನು ಹಾಳಾಕ್ ಬರ್ತಾರೋ. ಮತ್ತು ಬಾತಿಗೆ ಬಾರ್ದವ್ರು ಊರಾಗ ಬಂದು ಇದು ಮಾಡಿದ್ರೆ ಅಂದ್ರೆ ನಮ್ಮ ಪ್ರೀತಿ ಬಾಂಧವ್ಯ ಅವೆಲ್ಲ ದೂರ ಆಕ್ಕವು. ಅವನ್ನೆಲ್ಲ ದೂರ ಮಾಡ್ಕೋಬೇಡ್ರಿ. ನಿಜವಾಗ್ಲೂ ನೀವೆಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳು, ನೀವು ಒಂದೇ ತಾಯಿ ಮಕ್ಕಳಿಗತ್ತೇನ. ಜಾತಿಗೆ ಆದಿತ್ಯ ಮರಳ, ಜಾತಿ ಒಳಗೆ ಹತ್ತೈತಿ ಜಗಳ, ಹತ್ತಿ ಉರುತೈತಿ ಜಾತಿ ಊರಿ, ಅವ್ರವ್ರ ಜಾತಿ ಅವ್ರಿಗೆ ವೈರಿ. ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದರ ತೆಳಗ ಜಗ್ಗತಾರ, ಅವ್ರ ಜಾತಿ ಅವ್ರ. ಎಲ್ಲಿ ಹೋದರೂ ಸೇರಿಕೆ ಇಲ್ಲ, ಹೋಗು ಬಂಡಿದ ಬಿಸಿಸರಿಕೆ ಇಲ್ಲ. ಜಾತಿ ಒಳಗಿಲ್ಲ ಸೇರಿಕೆ, ಜಾತಿ ಚಪ್ಪರ್ಕೆಲ್ಲ ತೂತಿನ ನೆರಕಿ. ಉಳ್ಕ ಹತ್ತಿದಾಗ ಹತ್ತಿಯ ಹಣ್ಣ, ಮ್ಯಾಲ ಚಂದ ಬಾಳ ಜಾತಿಗೆ ಬಣ್ಣ. ಬರುವಾಗ ಬೆನ್ನಿಂದ ಬರೋದಿಲ್ಲ ಜಾತಿ, ನಡುವ ಬಂದ ಇದು ಹತ್ಕೊಂಡೈತಿ. ಜಾತಿ ಬೆನ್ನ ಹತ್ತಿ ಜನ ಹೊಂಟರು, ಮಾನವ ಜಾತಿ ಒಂದು ಅನ್ನೋದು ಮರ್ತಾರು. ನಾವೆಲ್ಲರೂ ಮಾನವರು, ಯಾವ ಜಾತಿಯವ್ರೇ ಇರಲಿ, ಈ ಊರಾಗ ಏನಿದಿರಲ್ಲ, ನೀವೆಲ್ಲರೂ ಒಂದೇ ತಾಯಿ ಮಕ್ಕಳು. ಯಾರೂ ಹೊರಗಿನವ್ರಿಲ್ಲ, ಯಾರೂ ಬೇರೆ ಭೇದಿಲ್ಲ. ಆದ್ರೆ ಇವತ್ತಿಗೆ ನೀನು ಇಲ್ಲಿ ನಾ ಆ ಕಡೆ ಎಲ್ಲ ನೋಡಕತ್ತೀನಿ, ಹೆಣ್ಣು ಮಕ್ಕಳು ಗಂಡು ಹುಡುಗರಿಗೆ ಹೆಣ್ಣು ಸಿಗೋಲು ಎಲ್ಲ ಕಡೆ ನೋಡಕತ್ತೀನಿ. ಏನು ಅಂದ್ರೆ
ಆ ಕಡೆ ಎಲ್ಲ ಏನು ಬಿಡ್ದತ್ತೆ ಅಂದ್ರೆ ನೌಕರಿ ಅವ್ನು ಬೇಡಕತ್ಯಾರ. ಹಳೆಯ ನೌಕರಿ ಅವ್ನು ಇರ್ಬೇಕತ್ತ. ಹೊಲ ಮಣಿ ಎಟ್ಟಕೊಂಡ್ ನೋಡ್ರಿ ನಿಮ್ಮಂದು ಹೇಳ್ತೀನಿ, 10 ಕೂರಿ ಹೊಲ, ಬಾಯಿ ಕಬ್ಬ ನೀರ ಎಲ್ಲ ಇರ್ತತಿ. ಅವಾಗ ಹೆಣ್ಣು ಕೊಡಕ್ಕೆ ಒಲ್ಲೆತ್ತಾರ, ಗಟ್ಟು ರೈತಗೆ ಹೆಣ್ಣು ಕೊಡಕ್ಕೆ ಒಲ್ಲೆತ್ತಾರು. ಅವ್ನು ಚಂಡದ ಮ್ಯಾಗ ಉಡ್ದಾರ ವಾಜ್ಯಾಗಿರ್ತತಿ, ಅವಾಗ ನೌಕರಿ ಅವಾಗ ಹೆಣ್ಣು ಕೊಡ್ತೀವಿ ಅತ್ತಾರ. ಅದಕ್ಕೆ ನೀವು ನೌಕರಿ ಅವಾಗ ಹೆಣ್ಣು ಕೊಡ್ತೀವಿ ಅಂತೇಳಿ ತಾಯಿಗಳ್ರೆ ನೀವು ಯಾರೂ ಅನ್ಬೇಡ್ರಿ. ಯಾಕಂದ್ರೆ ನಿಮ್ಮ ಮನೆಗೆ ಚಲೋ ಹಳೆಯ ಮಗಳು ಕೊಡ್ಬೇಕಾದ್ರೆ ಹಳೆಯ ಚಲೋ ಅವ್ನು ನಡಿ ನುಡಿ ಚಲೋ ಇತ್ತಂದ್ರೆ ಅವ್ನು ಬಡವ ಇರಲಿ ಸಾವುಕಾರ ಇರಲಿ ಅವ್ರು ತಿಪ್ಪಿ ಮೇಲೆ ನಿಂತು ಬಾಳೆ ಮಾಡ್ಕೊತಿರ್ಲಿ, ಅವನು ಹೆಂಡತಿ ಸಲುತ್ತಾನು ಅನ್ನೋದು 10 ಮಂದಿಗೆ ಗೊತ್ತಾಕೈತೆ. ಅದು ಗೊತ್ತಾದ್ರೆ ಅವ್ನ ಮಗಳಿಗೆ ಕೊಟ್ಟಂದ್ರೆ ಅವ್ರು ಬಾಳೆ ನೆಟ್ಟಗೆ ಮಾಡಿದ್ರೆ ನಿಮಗೆಲ್ಲ ಪುಣ್ಯ ಬರ್ತೈತಿ. ನೀವೆಲ್ಲ ಹಿರಿಯರು ಯಾರು ಈಗ ನೋಡ್ರಿ ಅವೆಲ್ಲ ಏನು ಮಾಡ್ತಾರೆ ಅಂದ್ರೆ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರು, 10 ಆಳು ಕೊಟ್ಟ ಬಿತ್ತಾಳು ತೊಗೊಂಬಾತಿದ್ರು, 10 ಆಳು ಕೊಟ್ಟು ಬಿತ್ತಾಳು ತೊಗೊಂಬಾತ್ ಹೇಳ್ತಿದ್ರು. 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡಂತ ಹೇಳ್ತಿದ್ರು, ಒಂದು ಸುಳ್ಳು ಹೇಳಿ. ಈಗ 1000 ಸುಳ್ಳು ಹೇಳಿ ಲಗ್ನ ಆಗೋದು ನಿಂದ್ರಸವ್ರು ಬಂದಾರ. ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು, ಉರುವ ಬೆಂಕಿ ಒಳಗೆ ಹುಲ್ಲ ಒಯ್ಯವರು, ಕಾಣಂಗಿಲ್ಲ ಹೊರಗಿನ ಮಂದಿಗೆ, ಉಡ್ದಂಗೆ ಇವ್ರಿಗೆ ಜೋಡ ನಾಲಿಗೆ. ಕೇಳವಂಗತ್ತಾರ ನೀನು ಬಿಡಬೇಡ, ಕೊಡವಂಗತ್ತಾರ ಅವಂಗ ಕೊಡಬೇಡ. ಊರಾಗ ಜಗಳದ ಹುಕ್ಕಿ ಹತ್ತಿಸಿ ದಡ್ಡರ ಕಡೆಯಿಂದ ಶಾಣ್ಯಾರನ್ನ ಬಡಿಸಿ ಬರ್ತಾರ ಹತ್ತಿದ ಉರಿ ಆರ್ಸಾಕ, ಕಟ್ಟಿ ಮೇಲೆ ಕುಂತು ನ್ಯಾಯ ಹರಿಯಾಕ. ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು, ಎಲ್ಲ ಕಡೆ ಇಂಥ ಮಂದಿ ಭಾಳ ಆಗೈತಿ. ನೀವು ಅಂಥದಕ್ಕೆ ಜಾಗ ಕೊಡಬೇಡ್ರಿ. ನೀವೇನು ಹೆಂಗಾದ್ರೆ ಅಂದ್ರೆ ಹಾಲು ಹೆಪ್ಪ ಹಾಕಿದ್ರೆ ಹೆಂಗೆ ಗಪ್ಪಣ ಬೆರ್ತ ಮಜ್ಜಿಗೆ ಬೆಣ್ಣೆ ಹಾಕೈತೋ ನೀವು ಹಂಗೆ ಇರ್ರಿ. ಇದು ಹೆಂಗೈತಿ ಹಿಂಗೆ ಅದ್ಭುತವಾಗಿರ್ರಿ ಅಂತ ನನಗೆ ಇಟ್ಟೋತಕ್ಕ ಹೇಳಿದರು. ನೀವು ಜಾನಪದ ಬಗ್ಗೆ ಮಾತಾಡ್ಬೇಕ್ರಿ, ನಮ್ಮೆಲ್ಲ ಜಾನಪದದ ಊರ್ರಿ ಅಂತೆಲ್ಲ ಹೇಳಿದರು. ಕಣಯಾರ ಕಡದಾರೋ ನೀರ್ಯಾರ ಹೊಡೆದಾರೋ, ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರು. ಹಂತಿಯ ಹೊಡಿಯವರು ಹಂಚಿಕಿ ತೆಗದಾರ, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಕೊಂಡ ಚಾಕುಡ್ದ ಹಂತಿ ಹೊಡೆದಾರು. ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಹಂತಿ ಹೊಡಿಯವರು ಹಾಡ್ತಿದ್ರು. ಬೆಳ್ಳಾನ ಬೆಳಗಾಗಿ ಬೆಳ್ಳಿ ಮೂಡಲಾರ್ದ ಹೊಳ್ಳಳ್ಳಿ ಮೇನ ಗರಿ ತೆಗೆದ ಆಡ್ಯಾವು ಗರ್ತಿ ಗಂಗವನ ಉಡಿಯಾಗ. ಎಷ್ಟು ಅದ್ಭುತ ಮಾತನ್ನ ನಮ್ಮ ಹಿರಿಯರು ಹಾಡ್ತಿದ್ರು, ನಮ್ಮ ಹಿರಿಯರು ಹೇಳ್ತಿದ್ರು. ಆ ಹಂತಿ ಹೇಳ್ತಿದ್ರು, ಹಂತಿ ಹಾಡಾಗ ಹೇಳ್ತಿದ್ರು, ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ, ಹಾಡ ನಮ್ಮಲ್ಲಿ ಹಾಕಿ ಎಲೆ ಹುಡುಗ ಹಳಿಸೇರು ತಂದು ಆಳ್ಕೋರು. ಹಳ್ಳದ ದಂಡಿಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಣಿಕಿ ತಂದು ಬರ್ಕೋರು ಅಂತೇಳಿ ಅವಾಗ ಹಂತಿಪದ್ದವ್ರು ಇರೋದ್ರ ಮ್ಯಾಗ ಹಾಡ್ತಿದ್ರು. ಹಂತಿಪದ್ದವ್ರು ಹಾಡ್ತಿದ್ರು. ಲಗ್ನದಾಗ ಬೀಗರು ಮಣಿಗೆ ಬಂದ್ರೆ ಅವ್ರು ಎಂತಿಂಥ ಪದಗಳು ಹಾಡ್ತಿದ್ರು. ಅವು ಎಂಥವು ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರು, ಹಾಡಿದ್ರ ಅಂದ್ರ ಚಂದ ಮದ್ವಿ ಅಂದ್ರ ಚಂದ ಅಂತ, ಹಾಡಿದ್ರ ಮದ್ವಿ ಅಂದ್ರ ಚಂದ ಅಂತ, ಸತ್ತಾಗ ಕೂತ್ ಹತ್ರ ಹೆಣ ಚಂದ ಅಂತ. ನಮ್ಮ ಹಿರಿಯರು ಹೇಳ್ತಿದ್ರು ಈ ಮಾತು. ಇನ್ನೊಂದು ಹೇಳ್ತಾರೆ ಯಾವ ಅಂದ್ರೆ ನಿಜವಾಗ್ಲೂ ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು, ಹೆಣ್ಮಕ್ಳು ಹೊಟ್ಟಿಲಿ ಆದಾಗ ಆ 4 ಬಂಕಿ ಬುತ್ರೊಡಿ ತಂದಾಗ ಆ ಎಂಬಲ್ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿವಿಯಾಗ ನೋಡಿ ಹೆಣ್ಣ ಗಂಡ ಆಯ್ತತ್ ಹೇಳ್ತಾರೆ. ಈಗ ಆವಾಗ ನಮ್ಮ ಹೆಣ್ಮಕ್ಳಿಗೆ ಏನೂ ಗೊತ್ತಿದ್ದಿದ್ದಿಲ್ಲ. ಈಗ ಇದನ್ನೇ ಹಾಡುತ್ತಾಳಂತ ಹೇಳ್ತಿದ್ರು. ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು. ಹೆಂಗೆ ಹೇಳ್ತಿದ್ರು ಅಂದ್ರೆ ಆ ಎಂಬಲ್ ಗಡಿಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದಿರ್ಸಿದ್ರ ಅಂದ್ರೆ ಆಕಿ ಹುಗ್ಗಿ ತಾಟ್ನ್ಯಾಗ ಕೈ ಇಟ್ರೆ ಗಂಡು ಹೊಡ್ತಾಳ, ಕರ್ಚಿಕಾಯಿ ಕೈಯಾಗಿ ಹಿಡಿದ್ರೆ ಹೆಣ್ಣು ಹೊಡ್ತಾಳ ಅಂತೇಳಿ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರು. ಹೌದಲ್ಲ ಕರೆ ಹೇಳಿ ತಾಯಿಗಳ್ರೆ ಹೇಳ್ತಿದ್ರು. ಅದನ್ನು ನಮ್ಮ ತಾಯಿಗಳು ಹೇಳ್ತಿದ್ರು, ಅವಾಗ ಹೇಳ್ತಿದ್ರು. ಮತ್ತು ಇನ್ನೊಂದು, ಈಗ ಕೈಲಾಸದಾಗ ಮ್ಯಾಲೆ ಸತ್ತವ್ರು ಇವತ್ತು ಇಂಥ ಪ್ರಾಣಿ ಒಳಗೆ ಅವನ ಜೀವ ಹೋಗೈತಿ ಅಂತೇಳಿ ಇಲ್ಲೇ ಕೂತಲ್ಲೇ ನಮ್ಮ ಹಿರಿಯರು ಹೇಳ್ತಿದ್ರು. ಎಂಥ ಮಾತು ಅಂದ್ರೆ ಅವಾಗ ಆ 3 ದಿವಸಕ್ಕೆ
ತೌಡು ಕುಟ್ಟಿ, ಜೋಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನು ಅದ್ರಾಗ ಒಂದು ಪಣತಿ ಇಟ್ಟು ದೀಪ ಹಚ್ಚಿ ಆ ಗೊಳಲ ಮ್ಯಾಗ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗಿ ಮುಚ್ಚಿದ್ರೆ, ಆ ದೊಡ್ಡ ಹೆಡ್ಗಿ ಮುಚ್ಚಿದ್ರೆ ಆ ತೌಡದೊಳಗೆ ಆ ಬೆಕ್ಕಿನ ಹೆಜ್ಜಿ, ನಾಯಿ ಹೆಜ್ಜಿ, ಕೂಸಿನ ಹೆಜ್ಜೆ ಮೂಡ್ತಿದ್ವು. ಆ ಹೆಜ್ಜೆ ಮೂಡ್ತಿದ್ವು ಅತ್ತ. ಅವ್ರು ಇವ ಇಂಥ ಜಾತ್ಯಾಗ ಹುಟ್ಟತಾನ ಮುಂದೆ, ಇಂಥ ಜಾತ್ಯಾಗ ಅವ್ನ ಜೀವ ಹೋಗೈತಿ ನೋಡತ್ತೇಳಿ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು, ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು. ಈಗೇನು 16 ಮಂದಿ ಹದಗಾರ ಕೂಡಿ ಚರ್ಮ ಹದಗೆಡ್ಸಿಟ್ಟಾಗ ಆಗಿಬಿಟ್ಟೈತಿ. ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರ ಕಂಡಾಪಟ್ಟಿ, ಏನು ಗೊತ್ತಿಲ್ಲ. ಅವಾಗ ನಮ್ಮ ಹಿರಿಯರು ಮುದುಕ್ರ ಇಲ್ಲೇ ಗೌಂಟಿ ಅಗ್ಸುದ್ದಿ ಹಿಂಗೆ ಹಿಡಿದು ನೋಡಿದ್ರೆ ಇವ್ ಇದು ಆಗೈತೆ ಅಂತ ಹೇಳ್ತಿದ್ರು. ಕಾಮಣಿ ಆಗೈತೆ ಅಂದ್ರೆ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಕಾಮಣಿ ಆಗೈತೆ ಅಂತ ಹೇಳ್ತಿದ್ರು. ಬರೀ ಕೈ ಹಿಡಿದು ನೋಡಿದ್ರೆ ಈ ಹುಡುಗಿ ಹೆಸರ ಈ ಇಟ್ಟ ದಿವಸ ಆಗೈತಿ, ಈ ಹೆಣ್ಮಳಿಗೆ ನಿತ್ತಂತ ಹೇಳ್ತಿದ್ರು. ಅಂಥ ನಮ್ಮ ಹಿರಿಯರು. ಈಗೆಲ್ಲ ಆ ಶಾಣ್ಯಾರು ಬಂದ ಭಾಳ ಮಂದಿ ಕೂಡ್ಕೊಂಡು ಹೇಳ್ತಾರ, ಏನೂ ಇಲ್ಲ. ತಾಯಿ ಮಕ್ಕಳ ಜೋಡ ತಾಳಿ ಸಾಮಾನು ಜೋಡ, ನಾನು ನಮ್ಮವ್ವ ಸರಿ ಜೋಡ, ನಾನು ನಮ್ಮವ್ವ ಸರಿ ಜೋಡಿಲಿ ಬರುವಾಗ ಬಾಗಾದ್ಯರ ಬಾಯಿ ಬಿಡುತ್ತಾರೆ. ಅಷ್ಟು ಮಾತು. ನನ್ನವ್ವ ನನ್ನ ತಾಯಿ ಹಣ್ಣ ಹಾಗಲಕಾಯಿ, ಹಣ್ಣ ಬಂದಾವ ಕೊಣಬಾರ, ಹಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರ್ಲಿ ಬಂದಾವ ಹೊರಬಾರ. ಹೆಣ್ಮಕ್ಳು ಎಂತ ಚಂದ ಅಂತಿತ್ತಾವ. ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಯ ತೆಳಗ ತಿಳಿ ನೀರ, ಗಾಡಿಯ ತೆಳಗ ತಿಳಿ ನೀರ ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ. ಹಸನುಳ ಇವತ್ತಿ ಮಸಿ ಮಾಡಿ ಕೆಡಿಸ್ಯಾಳ, ಹಸಿಗೇಡಿ ಕೂಡ ಗೆಳತನ ಮಾಡಿದ್ರೆ ಬಿಸಿಲಾಗ ದಾರಿ ನಡೆದಂಗ. ಅಟ್ಟು ಅಂತಿಂಥ ಮಾತು ಹೇಳ್ತಿದ್ರು. ಅಂಥವು ಹಣ್ಣ ಅಂತಿಂಥ ಮಾತುಗಳನ್ನ ಗಂಡಿಗೆ ಹೇಳ್ತಿದ್ರು. ಹಣ್ಣ ಹಾಗಲಕಾಯಿ ಎಣ್ಣೆಯಾಗ ಕರೆದೀನಿ, ಗಂಡಗೆ ಹೇಳ್ತಿದ್ರು. ಒಂದಿಟ್ಟ ಅವನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಭಾಳ ಬಿರುಸಿಲೆ ಜಗಳ ಮಾಡ್ತಿದ್ದಿಲ್ಲ, ಈಗಿನ ಗತ್ತ ರಂಬಾಟ್ ಮಾಡ್ತಿದ್ದಿಲ್ಲ. ಅವ್ರು ಹೆಂಗೆ ಹೇಳ್ತಿದ್ರು, ಹಣ್ಣ ಹಾಗಲಕಾಯಿ ಎಣ್ಣೆಯಾಗ ಕರೆದೀನಿ, ತಂದಾರ ತಿಂದಾರ ನೋಡ ಹದಗಾರ ನನ್ನ ಮೇಲೆ, ತಂದಾರ ನೋಡ ಸೌತಿನ ಅಂತ ಹೇಳ್ತಾರೆ. ಎಷ್ಟು ಅದು ಮಾತನ್ಯಾಗಣ. ನಾಯಿ ಬಾಲೋಡುವಂಕ ನಾಗ ರೆಡಿ ಆಡುವಂಕ, ನ್ಯಾಯ ಹರಿಯವನ ಮಣಿಡುವಂಕ, ನ್ಯಾಯ ಹರಿಯವನ ಮಣಿಡುವಂಕ ಅವ್ರ ಮನೆಯಾಗ ಸ್ವಸ್ಥೇರು ಡೊಂಕ ಕಡಿತನಕ. ಎಷ್ಟು ಅವತ್ತ ಬಿಸ್ಕೋತ್ ಎಂಥ ಚಂದ ಮಾತು ಹೇಳ್ತಿದ್ರು, ಎಂಥದ್ದು ಹೇಳ್ತಿದ್ರು. ಮತ್ತು ಗಂಡನ ಹೆಸರು ಹೇಳ್ತಿದ್ರು. ಗಂಡನ ಹೆಸರು ಏನು? ಕಾಲಾಗ ಪಿಲ್ಲೆ ಉಡಿಯಾಗ ಪಲ್ಲೆ, ಅವ ಅಲ್ಲೇ ನಾ ಇಲ್ಲೇ. ಬೆರಕಿ ಜಗಳ ಗಂಟಿದ್ರ ಅವ ಅಲ್ಲೇ ನಾ ಇಲ್ಲೇ. ಹೊಳಿ ಹಚ್ಚಿಕ್ ಅವರು, ಹೊಳಿ ಹಚ್ಚಿಕ್ ನಾವು, ಹೊಳಿ ಹಚ್ಚಿಕ್ ಅವರು, ಹೊಳಿ ಹಚ್ಚಿಕ್ ನಾವು. ತೆಳಗಿಳಿಲಿಲ್ಲ, ಮಾರಿ ತೊಳಿಲಿಲ್ಲ, ಗಂಡನ ನೆಲಿ ನನಗೆ ತಿಳಿಲಿಲ್ಲ ಅಂತ. ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಆಡ್ಕೋತ ಹಾಡ್ಕೋತನ ನಮ್ಮ ಬದುಕೈತಿ. ನಮ್ಮ ಜಾನಪದ ಬದುಕ ಹಾಡಿನಾಗ ನಮ್ಮ ಬದುಕೈತಿ ನೋಡಿ. ಎಂಥದ್ದು ಹೇಳ್ಕೋತ ಹೋಗಿದ್ರೆ, ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ಹೋದೆ, ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ಹೋದೆ, ಕರೆದ ಕೇಳ್ಯಾರ ಬಲು ಮಂದಿ, ಕರೆದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ನನ್ನ ತಮ್ಮ ಉಡಿಸ್ಯಾನ. ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ತಾವ್ರ ಮನೆಗೆ ಈಗ ನಳ ಪಳ ಬಂದಾವ, ಅವಾಗ ಇದ್ದಿದ್ದಿಲ್ಲ. ಬಾವಿಗೆ ಹಳ್ಳಕ್ಕೆ ವರ್ತಿಗೆ ನೀರು ಹೊಕ್ಕಿದ್ರೆ ತಾವ್ರ ಮನೆಗೆ ಹೋಗಿ ಬಂದ್ರೆ ತಾವ್ರ ಮನೆಗೆ ಸೀರೆ ಉಟ್ಕೊಂಬಂದ್ರ ಅಂದ್ರೆ ಅದು ನೀರು ಕೊಡ ಬಗಲಾಗಿ ಇಟ್ಕೊಂಡು ಇದ್ದ ನೀರು ಬಚ್ಚಕ್ಕೆ ಚೆಲ್ಲಿ ಕೊಡ ತೊಗೊಂಡು ನೀರಿಗೆ ಹೋಗೋದು. ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡ್ಸ್ಯಾರ, ಸೀರೆ ಏನು ಚಂದ ಐತೆ ಅಂದ್ಬೇಕಲ್ಲ. ಅದು ನಮ್ಮ ತಾಪ್ ಉಡಿಸ್ಯಾನ, ನಮ್ಮ ಅಣ್ಣ ಉಡಿಸ್ಯಾನ, ನಮ್ಮ ತವರಾರು ಉಡಿಸ್ಯಾರ. ಯಾರು ಹೇಳ್ಕೋತ ಹೋಗ ಅಕೃತಿ ಪಟ್ಕೋತ ಹೋಗಿದ್ರು. ಅವ್ರ ಸೀರೆ ನೋಡಿ ಇವ್ರು ಅಕೃತಿ ಪಡೋದು, ಇವ್ರು ಬದುಕು ಯವ ಅವ್ರ ಅಕ್ಕ ತಗಿ ಎಡ್ಚ ಅವ್ರ ತವ್ರ ಮನೆ ಅವ್ರ ಅಕ್ಕಿ ಮ್ಯಾಗ ಎಡ್ ಜೀವ ಅದಾರ ಯವ, ನಮ್ಮೂ ಅದ ಯವ, ಕೊಟ್ಟಾರು ಹೊಳ್ಳಿಲ್ಲ ನಮ್ಮ ಕಡೆ ನೋಡವಲ್ರು ಅಂತೇಳಿ ಒಂದು ಹತ್ತಿರ್ತಾರೆ. ಹಂಗೆ ಅನ್ಕೋತ ಒಂದು ನೀವು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ. ನೀವು ಈಗ ನೋಡ್ರಿ, ಗಿಡದೊಳಗಿನ ಮರ ಇರ್ತದೆ, ಗಿಡದೊಳಗೆ ಮರ ಹೂವು ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ. ಎಷ್ಟು ಚಂದ ಕಾಣ್ತಿರ್ತಾವ ಅಂದ್ರೆ ಅವು ಎದರಿಂದ ಗಿಡದಾಗಿನ ಹೂವು ಕಾಯಿ ಹಣ್ಣ ಎದರಿಂದ ಚಂದ ಕಾಣ್ತಿರ್ತಂದ್ರೆ ಯಾರಿಗೂ ಕಾಣಲಾರ್ದ ಮಣ್ಣೊಳಗೆ ಬೇರು ಮುಚ್ಚಿರ್ತೈತಿ. ಆ ಬೇರಿನ ಶಕ್ತಿಲಿಂದ ಆ ಗಿಡದಾಗಟ್ಟು ಹೂವು ಕಾಯಿ ಹಸಿರ ಚಂದ ಇರ್ತೈತಿ. ಹಂಗೆ ಈ ನಮ್ಮ ಊರಾಗ ಮನೆಗಳು ಚಂದ ಇರ್ಬೇಕಂದ್ರೆ ತಾಯಿಗಳು ಚಂದ ಇದ್ರೆ ನಿಮ್ಮಿಂದ ನಮ್ಮ ಮನೆಗಳು ನಾವು ಚಂದ ಇರ್ತೇವೆ. ನೀವೇನ್ರ ನೀವು ತಲೆ ಕೆಡ್ತೀಯ ಅಂದ್ರೆ ನಮ್ಮ ನೀವು ಒಲಿ ಕೆಡ್ತೀಯ ಅಂದ್ರೆ ತಲೆ ಸುದ್ದಿರುದಿಲ್ಲ.
ಹೆಣ್ಮಕ್ಳು ಒಲೆಯಾಗ ಸುತ್ತಿದ್ರದ ಎಲ್ಲರೂ ತಲೆ ಸುತ್ತಿರ್ತಾವೆ. ಮತ್ತೇನ್ರಿ ನೀವು ಗಂಗಾಳ ಪಂಗಾಳ ಸಪ್ಪಳ ಅದು ಕೆಟ್ಟ ಹೊತ್ತು. ಈಗ ನಾವು ಗಂಡು ಮಕ್ಳು ಹೆಂಗೈತಿ ನಮ್ಮ ಮೇಳ ಅಂದ್ರೆ ಸೌತಿಕ ಹೊಲ ಬೆಚ್ಚಿದ್ದಂಗೆ, ಸೌತಿಕ ಹೊಲ ಬೆಚ್ಚಿದ್ದಂಗೆ ನಾವೆಲ್ಲ ಸುಮ್ಮನೆ ಹೊಲ ಯಾರ ಅದಾರ ಅಂತೇಳಿ ನಮ್ಮ ಮನ್ಯಾಗ ಗಂಡು ಮಕ್ಳು ಎಲ್ಲ ನೆಡೋದು ಹೆಣ್ಮಕ್ಳಿಂದನೇ. ಮಣಿ ಆತು ಹೋತು ಬತ್ತು ಐತಿ ಇಲ್ಲ ಎಲ್ಲ ಅವ್ರಿಗೆ ತಾಕತ್ತು ದೇವ್ರು ಕೊಟ್ಟಿರ್ತಾನೆ. ಅದರಿಂದ ಅವರೆಲ್ಲ ನಮ್ಮನ್ನ ಕಾವ್ತಿರ್ತಾರೆ. ನಾವು ಗಂಡು ಮಕ್ಕಳೇನು ಹಾಲು ಹೈನ ಉಂಡವ್ರು ಯಾರು ಇಲ್ಲದಂಗಾಗಿ ಯಾರು ಅಕ್ಷನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಶಮಣ ಬಿಟ್ಟ ಪಡ್ಗ ಸುತ್ತದು ಮರ್ತು ಬಿಟ್ಟಾರು, 3 ಮಳದ ಲುಂಗಿ ಟಾಯಲು ಸುತ್ತದು ಕಲ್ತಾರು. ಹಾಲು ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗಿ ಯಾರು ಅಕ್ಷನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಪಂಜಾಬಿ ಕಷ್ಟ ಮಾಡಿಸಿ ಕಣದನ್ನು ಕುಸ್ತಿ ಮಾಡ್ತಾರೋ, ಹಿಪ್ಪಿ ಕೂದಲ ಬಿಟ್ಟ ಎಣ್ಣೆ ಹಚ್ಚದು ತಿರುಗುವರು. ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣುದು ಮರ್ತಾರೋ, ಬೀರ ಬ್ರ್ಯಾಂಡಿ ಕುಡ್ದ ಗೊಳ್ಳ ಸುರುಮರಿ ತಿತ್ತಾರೋ. ಹಾಲು ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗಿ ಯಾರು ಅಕ್ಷನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಅಂತ ಅವು ಹಂಗೆ ಉಳಿದಾವ ಅಂತ ಹೇಳ್ತಿದ್ರು. ಈಗ ಹಿಂದಿನ ನನ್ನ ಮುತ್ತೈದಿಗರ್ತೆಯರು ಇನ್ನೆಲ್ಲಿ ಬರ್ತಾರೋ, ನೆಟ್ಟನ ಬೇತಾಲಿ ಹಣಿ ತುಂಬ ಕುಂಕುಮ ಹಚ್ಚುದು ಮರ್ತಾರೋ, ಒಪ್ಪರ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ. ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗಿ ಯಾರು, ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗಿ ಯಾರು. ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ, ಭಾಳ ನಶಿಸಿ ಹೋಗಕತ್ತೈತಿ. ದಯಮಾಡಿ ಇದೇನರ ಉಳಿಬೇಕು ಅಂದ್ರೆ ಇವೆಲ್ಲ ಊರಿನ ಹಿರಿಯರು, ನಿಮ್ಮೂರ ಹಿರಿಯರು, ನಿಮ್ಮೂರಿನ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೈತಿ. ನೀವೇ ನಿಮ್ಮೂರಿಗೆ ಕಾಕೋಬೇಕು. ಕಚೇರಿಗೆ ಹೋಗಬೇಡ ಯವ್ವ. ನಿಮ್ಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ, ಗಂಡ ಹೆತ್ತಿ ನ್ಯಾಯ ಬಂದ್ರೆ ಅಣ್ತಂಬ್ರ ನ್ಯಾಯ ಬಂದ್ರೆ ಮಂದಿ ಹತ್ತಿಯಲ್ಲಿ ಒಟ್ಟ ನ್ಯಾಯ ಹೇಳಕ್ಕೆ ಹೋಗ್ಬೇಡ. ಈಗ ಮಂದಿ ಯಾರೂ ಸುದ್ದಿಲ್ಲ, ಯಾರೂ ಸುದ್ದಿ ಮಾಡೋರಿಲ್ಲ, ಬರೀ ಸುದ್ದಿ ಮಾಡೋರ್ದಾರ. ಕೂಡ್ಸವ್ರಿಲ್ಲ, ಬರೀ ಅಗಲ್ಸವ್ರದಾರ. ಹೆಪ್ಪು ಹಾಕವ್ರಿಲ್ಲ, ಬರೀ ಉಪ್ಪು ಹಾಕವ್ರದಾರ. ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರೆ ಅದನ್ನು ಮುಟ್ಟಿಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು. ಹಡ ತಾಯಿ ತಂದು ಹೆಸರು ತರಬೇಕು. ನೋಡು ಎಷ್ಟು ನಮ್ಮ ಹಿಂದೆ ಹೇಳ್ತಾರೆ, ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ, ಹೊತ್ತಾಗಿ ನೀಡಿದ್ರೆ ಉಣ್ಬೇಕು ನನ್ನ ಮಗಳ, ತವರಿಗೆ ಹೆಸರು ತರಬೇಡ ಅಂತೇಳ. ಹೆಂಗಂದ್ರೆ ಅತ್ತಿ ಮನೆಯಾಗ ತೊತ್ತಿನಗತ್ತ ದುಡಿ, ಹೊತ್ತಾಗಿ ನೀಡಿದ್ರೆ ಉಣ್ಣು. ಅತ್ತಿ ಮಾವ ಏನಂದ್ರೆ ಅವ್ರಿಗೆ ಎದುರು ಉತ್ತರ ಕೊಡಬೇಡ. ನೀ ಎದುರು ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು. ಈಗ ತಂಗಿ ನಾ ಹೇಳಿದ್ದು ಮರಿಬೇಡ ಹಂಗೆ ಅವಾಗ ಈಗ ಹೆಂಗತ್ತಾರಂದ್ರೆ, ಯವ್ವ ನನ್ನ ಮಗಳ ನೀವು ಹಾದೆ ಅಂದ್ರೆ ಹೆಂಗೆ ತವ್ರ ಮನ್ಯಾಗ ನಡಿಬೇಕಂದ್ರೆ ಈಗ ಹೇಳ್ತಾರೆ. ಅವಾಗ ಹೇಳ್ತಿದ್ರು ಹಿಂಗೆ ದುಡಿಬೇಕು, ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ. ಈಗ ಹೇಳ್ತಾರೆ, ಯವ್ವ ನನ್ನ ಮಗಳ ನೀ ಅತ್ತಿ ಮನೆಗೆ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬು ಪ್ರಾಣಿ ಗಡಗಡ ನಡಗ್ತಿರ್ಬೇಕು, ಅತ್ತಿ ಮಾವ ಮೆತ್ತಗಾಗಿರ್ಬೇಕು, ಕಟ್ಟಿ ಕೂತು ಹಿರಿಯರು ಹೌದು ತಂಗಿ ನೀನು ನಡಗಾರಿಕೆ ಎತ್ತಿರ್ಬೇಕು, ನೀ ಹಂಗೆ ನಡಿಬೇಕಂತ ಹೇಳ್ತಾರೆ. ಅವಾಗ ಹಂಗಿಲ್ಲ. ಒಂದಿಟ್ಟು ಏನರ ಯಾರ ಮನ್ಯಾಗ ಮೇಲೆ ಬಾಯಿ ಮಾಡಿದ್ರೆ ಕಟ್ಟಿ ಕೂತು ಹಿರಿಯಾರು ಏಯ್ ನಡಿಬಿಡಿ, ಎಲ್ಲ ರಸದಾಗ ಮಾತಾಡೋದು, ನಡಿ ಒಳಗೆ ಮನೆಗೆ ಹೋಗಿ ಅಂತ ಹೇಳ್ತಿದ್ರು. ಈಗ ಕಂಪ್ಲೇಂಟ್ ಕೊಡ್ರಿ, ಕಚೇರಿಗೆ ಹೋಗ್ರಿ, ವಕೀಲ ಕರ್ಕೋರಿ, ಸಾಕ್ಷಿ ಹೇಳ್ರಿ, ಪುರಾವ್ ಹೇಳ್ರಿ, ಇದ್ದಟ್ಟೊಬ್ರು ಮಧ್ಯಲ್ಲೇ ಕಳ್ಕೊಂಡು ಮನ್ಯಾಗ ಹೋಗಿ ಮಕ್ಕೋರಿ ಬಿಡ್ತಾರೆ. ಇಲ್ಲ, ಅವಾಗ ನಮ್ಮ ಹಿರಿಯರು ಸಂಸ್ಕೃತ ಏನು ಹಾಕಿ ಕೊಟ್ಟಾರ ನಿಜವಾಗ್ಲೂ ಚಲೋ. ನೋಡು, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರ ತವ್ರು ಮರಿಲಿಲ್ಲ. ಹೆಣ್ಮಕ್ಳು ನೋಡಿ ನೀವು ಬೇಕಾದ ತವ್ರ ಮನ್ಯಾಗ ಖಾರ ರೊಟ್ಟಿನ ತಿಂದಿರಲಿ, ನಾನು ತವ್ರ ಮನ್ಯಾಗ ಅದನ್ನು ತಿಂದೀನಿ ಇದನ್ನು ತಿಂದೀನಿ, ನಾ ಹಂಗೆ ಹುಟ್ಟೀನಿ ಹಿಂಗೆ ಹುಟ್ಟೀನಿ ಒಟ್ಟು ಹೇಳ್ತಿರ್ತಾರೆ. ಆದ್ರೆ ತವ್ರ ಮನೆ ಮ್ಯಾಗ ಯಾವತ್ತೂ ಅವ್ರ ಕಳ್ಳಿರ್ತೈತಿ. ಇವತ್ತು ಅವ್ರು ಯಾವಾಗಲೂ ಕಳ್ಳಿರ್ತದಾರ. ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತಿ ಯಾಕೆ, ತವ್ರವ್ರು ಬರ್ತಾರ ತಡಿಸಿವನ ನನಗಾಗಿ ಶಡಗರ್ಲೆ ದಂಡಿ ತರ್ತಾರದ. ಸತ್ತಾಗುಸಕ್ಕೆ ತವ್ರ ಮನೆ ಚಂಪಾರ ಕುಬುಸ ಸೀರಿ ಬೇಡುವಂತ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮನೆ ಮ್ಯಾಗ ಆಸೆ ಇರ್ತೈತಿ. ಆ ಆಸೆನ ದಯಮಾಡಿ ಅಣ್ಣಗಳಿದ್ದವ್ರು, ತಂದಿಗಳಿದ್ದವ್ರು,
ಅವ್ರ ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಕಮರಿಸ್ಬೇಡ. ಯಾಕಂದ್ರೆ ಸತ್ತಾಗ ಸಂಘ ಅವರ ಹಂಚಿಬಟ್ಟ ಸತ್ತಾಗ ಸಂಗಾಟ ಮತ್ತೇನು ಬರುವುದು, ಜಾತಲಿ ಅಲ್ಲ ಹಂಚಿಬಟ್ಟ ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬಟ್ಟು ಚುಚ್ಕೋತಿದ್ರು. ಈಗ ಹಣಿ ಮ್ಯಾಗ ಚುಚ್ಕೋವಲ್ರ, ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿಬಟ್ಟ ನಮಗೆ ಸತ್ತಾಗ ಸಂಗಾಟ ಇರ್ಲಿ ಅಂತೇಳಿ ಅದನ್ನು ಮುಗ್ದಾಮ್ ಚುಚ್ಕೋತಿದ್ರು ಅವಾಗ ಮುದುಕರು. ಈಗ ಯಾರು ಹಂಚಿಬಟ್ಟ ಕಾಣವಲ್ಲ. ಅವಾಗ ಇಟ್ಟಿಟ್ಟಾಗಲು ಹಂಚಿಬಟ್ಟ, ಈ ಕೈ ತುಂಬ ರಟ್ಟ್ಯಾಗ ಎಂಥ ಅವಾಗ ಕಾಣ್ತಿದ್ದು. ಈಗ ಏನು ಹಂಚಿಬಿಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರಿಗೆ. ಇರಾಕೆ ಚುಚ್ಚೋರು, ಈ ಚುಚ್ಚೋಳು ಮಂದಿ ಇಲ್ಲ, ಅವ್ರು ಹಂಚಿಬಟ್ಟು ಹಾಕೋರು ಇಲ್ಲ. ಹಾಸು ಏಟ ಒಂದು ಇಟ್ಟು ಹೆಂಗೋ ಮಾಡಿರ್ತಾರೆ. ಅದು ಇದು ಬಿಟ್ಟು ಇವಾಗ ಟಿಕ್ಳಿ ಹಚ್ಕೊಂಡು ಹೊಂಟ್ಬಿಟ್ಟಾರೆ, ಅದೂ ಇಲ್ಲ. ಅವಾಗ ಹೇಳ್ತಿದ್ರು ಹೆಣ್ಮಗಳು ಹಣಿ ಮೇಲೆ ಕುಂಕುಮ ಎಷ್ಟು ದೊಡ್ಡ ಹಚ್ಕೋತಾಳೆ, ಆಕೆ ಗಂಡನ ಆವಿಷ್ಯ ಅಷ್ಟು ದೊಡ್ಡದಾಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು. ಏನು ಸುಳ್ಳತ್ತು ಕರೆಯಿತು ನನಗೆ ಗೊತ್ತಿಲ್ಲ, ಆದರೂ ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಮಗಳು ಹಂಚಿಬಟ್ಟು ಯಾಕೆ ದೊಡ್ಡ ಹಚ್ಕೋತಾಳೆ ಆಕೆ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು. ಈಗ ಅವಾಗ ನಮ್ಮ ತಾಯಿಗಳು ಸತ್ರು, ಗಂಡ ಸತ್ರು, ತವ್ರ ಮನ್ಯಾಗ ಗಂಡನ ಮನ್ಯಾಗ ಅವ್ರ ಜನ್ಮ ಕೊಟ್ಟು ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಬಂದರು ಅಂದ್ರೆ ಸಾವು ತಗೊಂಡು ಅವ್ರಿಗೆ ಅದ ಮನೆ, ಅವ್ರು ಅದ ಊರು. ಅವ್ರು ಎಂದೂ ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸರಿಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ. ಆಸರಿಲ್ಲದ ಬಳ್ಳಿ ಭೂಮಿ ಮ್ಯಾಗ ಯಾವುದೈತೆ ಅಂದ್ರೆ ಅದು ಹೆಣ್ಮಕ್ಳ. ಈಗ ಅವ್ರ ತಾಯಿ ತಂದು ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ, ಗಂಡನ ಮಣಿನ ಅವ್ರಿಗೆ ದೇವ್ರ ಮನೆ. ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದು, ಹೆಣ್ಣು ಮಕ್ಕಳಿಗೆ ಯಾರು ತಾಯಿ ತಂದು ಬೆಣ್ಣೆ ತೆಗೋದಿಲ್ಲ. ಆ ಊರು ಹಿರಿಯರ ಆ ಹೆಣ್ಮಗಳು ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತ ಮಾಡಿ ಆಕಿನ ಕಾವ್ತಿರ್ತಾರೆ. ಆ ಊರು ಹಿರಿಯರ ಅದ ಊರು ನಂದು ಅಂತೇಳಿ ಬದುಕ್ತಿರ್ತಾರೆ ನಮ್ಮ ಹಿರಿಯರು. ಅವ್ರು ಬದುಕ್ತಿದ್ರು. ಈಗ ಆ ಸಂಸ್ಕಾರ ಭಾಳ ದೂರ ಆಗೈತಿ. ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನಾಗ ನಮ್ಮ ಗಂಪಡ ಮಂದಿಲಿಂದ ಏನೂ ಕೆಟ್ಟಿಲ್ಲ. ಇದು ಏನಾರ ಕೆಟ್ಟೈತಿ ಈ ಜಗತ್ತಿನಾಗ, ಏನಾರ ನಡಿ ನುಡಿ ಕೆಟ್ಟೈತಿ ಅಂದ್ರೆ ಕಲಿತವ್ರಿಂದ ಕೆಟ್ಟೈತಿ. ಕಲಿತವ್ರ ಕೆಡಿಸ್ಯಾರಿದನ. ನಮ್ಮ ಹಳ್ಳಿ ಮಂದಿ ಏನೂ ಕೆಡಿಸಿಲ್ಲ. ಕೇಳೋ ಚಿಕ್ಕ ಬೀರ, ಕೇಳೋ ದೊಡ್ಡ ಬೀರ, ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ. ಜನಕ್ಕೆ ಮರಳು, ಜಾತಕ್ಕೆ ಮರಳು, ಕಳ್ಳ ಸುಳ್ಳರ ಮಾತಿಗೆ ಜಗವೆಲ್ಲ ಮರಳು. ಅವ್ರದ್ದೊಂದು ಗುಂಪ, ಇವ್ರದೊಂದು ಗುಂಪ, ಒಂದೊಂದು ಜಾತ್ಯಾಗ 3-4 ಗುಂಪ, ಒಳಗ ಈ ಸಪ್ಪ ಮ್ಯಾಲೆ ಬಸಪ್ಪ, ಎಲ್ಲರ ಜಾತ್ಯಾಗ ನಡೆದೈತಪ್ಪ. ತುಂಬ್ಕೊಂಡಾರ ಹೊಟ್ಟಿ ಆಗ್ಯಾರ ಗಟ್ಟಿ, ಜಾತಿಯ ಹೆಸರ ಮೇಲೆ ಕೋಟಿ ಲೂಟಿ, ಇದ್ರಾಗ ನಾವ ಬೇಯಿಸಿ ಅಡಿಯಾಗ ಕುರಿ ಮೇಯಿಸಿ ಸುಖದಿಂದ ಇರ್ತೇವೆ ಕುರಿ ಮರಿಗೆ ಹಾಲುಣಿಸಿ. ಕೇಳೋ ಚಿಕ್ಕ ವೀರ, ಕೇಳೋ ದೊಡ್ಡ ವೀರ, ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ. ನಿಜವಾಗ್ಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ. ಕುರಿಕಾಯಿ ಅವ್ರ ಕುರಿಮರಿ ಒಳಗೆ ಅವ್ರದ್ದೊಂದು ಬದುಕು ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ. ಕೂಲಿ ದುಡಿಯೋರು ಅವ್ರ ದುಡುಕಿನ ಅವ್ರಿಗೆ ನಮ್ಮ ಬದುಕು ಅಂತೇಳಿ ದುಡ್ಕೊಂಡು ಬದುಕ್ತಿರ್ತಾರೆ. ಈಗ ನಂಗೆ ಆಸೆಗೆ ಬಿದ್ದು ನಮ್ಮ ಹಿಂದಿನವ್ರು ಬದುಕಿಲ್ಲ. ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ. ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು. ಎಂಥದ್ದು ಅಂದ್ರೆ, ಹುಲಿ ಹಾಲ ಬಂಗಾರ ಪಾತ್ರೆ ಒಳಗೆ ನಿಂದಿರ್ತೈತಿ, ಮತ್ತೆ ಯಾವ್ದಾರ ಪಾತ್ರ ಹಿಂಡಿದ್ರೆ ತೂತು ಬೀಳ್ತೈತೆ ಅಂತ ಹೇಳಿದ್ರು. ಹಂಗೆ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರ ಹತ್ತಲ್ಲಿ ಉಳ್ತಾವಂದ್ರೆ ನಿಸ್ವಾರ್ಥದಿಂದ ಬಾಳಿ ಬದುಕಿದವ್ರ ಹತ್ತಲ್ಲಿ ಜಾನಪದ ಉಳ್ದಾವು. ಡೊಳ್ಳಿನ ಪದ ಆಗಲಿ, ಗೀಗಿ ಪದ ಆಗಲಿ, ಚೌಡ್ಕಿ ಪದ ಆಗಲಿ, ಹಂತಿ ಪದ ಆಗಲಿ, ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ, ಆಸೆ ಇಲ್ಲದ ಬದುಕ್ತಿತ್ತಲ್ಲ, ಆ ಮಂದಿ ಹತ್ತಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವು. ಆ ಜಾನಪದ ನೋಡು, ಗಜಾಸೂರನು ಗೌರಿಯ ಪುತ್ರ, ನಮ್ಮ ಡೊಳ್ಳಿನ ಪದವ್ರು ಹೇಳ್ತಿದ್ರು, ಗಜಾಸೂರನು ಗೌರಿಯ ಪುತ್ರ, ವಿದ್ಯಾ ಕೊಡುವ ವಿರತ್ವ ಸಿದ್ಧೈ ಬೀರೈ ದೇವರ. ಸಿದ್ಧರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ರುದ್ರರು ಯಾವಲ್ಲಿ ಹುಟ್ಟ್ಯಾರು. ಸಿದ್ಧರ ಹುಟ್ಟ್ಯಾರ ಸಿಡಿಯಣದಾಗ, ರುದ್ರರು ಹುಟ್ಟ್ಯಾರ ಭೂಮಿಯಾಗ. ವಿದ್ಯೆ ಯಾವಲ್ಲಿ ಹುಟ್ಟಿತ್ತು ಕಾಣಿ, ಬುದ್ಧಿ ಯಾವಲ್ಲಿ ಹುಟ್ಟಿತ್ತು. ವಿದ್ಯೆ ಹುಟ್ಟಿತು ಇಡೀ ನಾಗರದಾಗ, ಬುದ್ಧಿ ಹುಟ್ಟಿತು ಶಿವನಲ್ಲಿ. ಶಂಖ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಸುಂಕ ಯಾವಲ್ಲಿ ಹುಟ್ಟ್ಯಾವು. ಶಂಖ ಹುಟ್ಟ್ಯಾವ ಸಮುದ್ರದಾಗ, ಸುಂಕ ಹುಟ್ಟ್ಯಾವ ತೆನೆಯಾಗ. ಲಿಂಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಜಂಗಮರು ಯಾವಲ್ಲಿ ಹುಟ್ಟ್ಯಾರು. ನಿಂಗ ಹುಟ್ಟ್ಯಾವ ನೀರಾಗ ತಮ್ಮ, ಜಂಗಮರು ಹುಟ್ಟ್ಯಾರ ಐವಳ್ಳಿ. ಅರಸರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ಮುಲ್ಲಾರು ಯಾವಲ್ಲಿ ಹುಟ್ಟ್ಯಾರು. ಅರಸರು ಹುಟ್ಟಿದ ಆಣಿ ಗುಂದಿ, ಮುಲ್ಲಾರು ಹುಟ್ಟ್ಯಾರ ಮುದುಗಲ್ಲ.
ಕ್ಯಾದಿಗೆ ಯಾವಲ್ಲಿ ಹುಟ್ಟಿತ್ತು ಕಾಣಿ ಮಲ್ಲಿಗೆ ಯಾವಲ್ಲಿ ಹುಟ್ಟಿತ್ತು. ಕ್ಯಾದಿಗೆ ಹುಟ್ಟಿತ್ತು ಕೆರೆಯಾಗ ತಮ್ಮ, ಮಲ್ಲಿಗೆ ಹುಟ್ಟಿತ್ತು ಮಳಲಾಗ. ಹಗ್ಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ ಮಗ್ಗ ಯಾವಲ್ಲಿ ಹುಟ್ಟ್ಯಾವು. ಹಗ್ಗ ಮಗ್ಗಗಳು ಹುಟ್ಟ್ಯಾವ ತಮ್ಮ ಉಂಡಾಡಗೌಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದೆ ಹಿರಿಯರು ಹೇಳ್ಕೋತಾ ಬಂದಾರ. ಈ ಮಾತುಗಳನ್ನ ನಾವೆಲ್ಲ ನೆಪ್ನಾಗ ಇಟ್ಕೋಬೇಕು. ಈ ಮಾತ ಯಾಕಂದ್ರೆ ಹಾಡುಗಳು ಮಾತುಗಳು ನೋಡು, ನಮ್ಮ ಹಿರಿಯರು ಹೇಳಿದ ಮಾತ ಯಾರು ನೆಪ್ಪಿನಾಗ ನಿಮ್ಗೊಂದು ಹೇಳ್ತಾನೆ. ತಾಯಿ ತಂದೆ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು 10 ಮಂದಿ ಒಳಗೆ ನಿಂತು ಹೌದು ಅನ್ಸ್ಕೋತಾರ. ತಾಯಿ ತಂದೆ ಮಾತು ಯಾವ ಮಕ್ಕಳು ಕೇಳ್ತಾರೆ 10 ಮಂದಿಯಾಗ ನಿಂತು ಹೌದು ಅನ್ಸ್ಕೋತಾರ. ತಾಯಿ ತಂದೆ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತ್ತೆ ಮೂಲ್ಯಾಗ ಬೀಳ್ತಾರೆ. ಇಷ್ಟು ಮಾತ್ರ ಕರೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಒಂದ, ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿಲ್ಲ. ಆದರೂ ಹೆಚ್ಚು ಕಮ್ಮು ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ. ಹೆಚ್ಚು ಕಮ್ಮು ಅವರು ತಾಯಿ ತಂದೆ ಅಂತಿನಾಗಿರ್ತಾರೆ. ನಮ್ಮ ಗಂಡು ಮಕ್ಳ ಕಂಪ್ನಿನ ಭಾಳ ಮಜಾ ಇರ್ತೈತಿ. ಅದಕ್ಕೆ ಅವರ ಒಂದು ಚಾಂತಾಗಿದ್ರ ಅಂದ್ರೆ ಎಲ್ಲ ಸುದ್ದಿರ್ತೈತಿ, ಎಲ್ಲ ಸುದ್ದಿರ್ತೈತಿ. ಮತ್ತು ನಾವು ಅದ್ರಾಗ ಅರ್ಧ ಮಾಡಿದೆವಂದ್ರೆ ಏನೂ ಉಳಿಯಂಗಿಲ್ಲ. ಒಳ್ಳೊಳ್ಳೆವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಂಗೆ ನೀವ್ಯಾಕೆ ಹಿಂಗೆ ಅಳ್ತೀರಿ ಕಾಯಿಬೇಡಿ. ರಾಜರು ಬಡ್ದೇಡಿ ಸತ್ರು ಕತ್ತಿ ಹಿಡ್ಕೊಂಡ, ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ. ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಾಪ, ಅಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ. ಮಸೀದಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನಸ್ಸಿಗೆ ಬ್ಯಾಸ್ರಿಲ್ದ, ಕುರಾನ್ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ. ನಮ್ಮ ಜಾತಿ ಹೆಚ್ಚೋ ನಿಮ್ಮ ಜಾತಿ ಹೆಚ್ಚೋ ಜಾತಿಯ ಹುಚ್ಚ, ಎಲ್ಲರನ್ನೂ ಸುಡಾಕ ಹತ್ತೈತಿ ಪಟ್ಟಿಯ ಕಿಚ್ಚ. ಒಂದೇ ಮಣಿಯ ಅಂಗಳದಾಗ ಕೂಡಿ ಆಡೋನು, ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೂನು. ಒಳ್ಳೊಳ್ಳೆವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಂಗೆ ನೀವ್ಯಾಕೆ ಹಿಂಗೆ ಅಳ್ತೀರಿ ಕಾಯಿಬೇಡಿ ಅಂತ ನಾವು ನೀವು ಬೇಕಾದ ಎಂತಿಂಥವ್ರು ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ. ಎಲ್ಲರೂ ಹೌದನ್ನವರು ಅಲ್ಲನ್ನವರು ಎಲ್ಲರೂ ಒಂದಿನ ಮಣ್ಣಿನ ಕೂಡ ಮಣ್ಣು ಆಗುವುದೈತಿ. ಈ ಜನ್ಮ ಯಾರೂ ಸಾರ್ಥಕಲ್ಲ. ನೋಡ್ರಿ ಸಿದ್ದೇಶ್ವರ ಅಪ್ಪಗಳು ಎಂಥ ಮಾತ್ಮರು. ಅವ್ರಿಗೆ ನಮಗೆ ಹುಡುಕಿದ್ರೆ ಸಿಗ್ತಾರ? ಇಬ್ರಾಹಿಂ ಸುತಾರ್ ಅಂತವ್ರು, ಅವ್ರು ನಮಗೆ ಈಗ ಹುಡುಕಿದ್ರೆ ಸಿಗ್ತಾರ? ಇಲ್ಲ, ಅವರೆಲ್ಲ ಕಳ್ಕೊಂಡು ಹೋದ್ರು. ಇನ್ನು ನಾವು ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸಾವುಕಾರ, ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸಾವುಕಾರ, ಎಂಥ ದೊಡ್ಡದು ಕಟ್ಸ್ಯಾಣಪ್ಪ ನಾಟಕ ಥಿಯೇಟರ. ಭೂಮಿ ಮ್ಯಾಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾನು, ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು. ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ, ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಡ್ದಾಗ ನುಡುತ್ತೈತಿ. ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ, ಎಲ್ಲ ಮಂದಿನ ಆಟಕ್ಕೆ ತಂದ ಜಾನು ಕರ್ದ. ಗಂಡ ಎನ್ನ ಜೋಡ ಮಾಡಿ ಹಚ್ಚನ ಆಟಕ್ಕ, ಆಟದ ಕಂಪ್ನಿಗೆ ಥಿಯೇಟರ್ಗೆಲ್ಲ ಅವನ ಮಾಲಕ್ಕ. ಆಟ ಮಾಡಕ್ಕೆ ಬಂದೆ ವಾಸ್ಯದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲರೂ ತೊಳ್ಕೊಂಡ. ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ಕೆ ಯಾರಿಗೂ ಕಂಡಿಲ್ಲ, ಈ ಆಟದ ಕಂಪ್ನಿ ಥಿಯೇಟರ್ ನಡೆದೈತಿ ಅವನ ಹೆಸರು ಮ್ಯಾಲ. ಆಟ ಮಾಡಕ್ಕೆ ಬಂದೆ ವಾಸ್ಯದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲರೂ ತಿಳ್ಕೊಂಡ. ಅವ ಹೇಳಿದಂಗೆ ನೀವು ಆಟ ಮಾಡುವುದಿಲ್ಲಿ, ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರಿಗೈಲಿ. ಬೀಳಿಗೆ ಊರ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗಿ, ಥಿಯೇಟರ್ ಮಾಲಕ್ ಕುಲ್ಕುಲು ನಗ್ತಾನ ಖುಷಿಯಾಗಿ ಮನಸ್ಸಿಗೆ, ಥಿಯೇಟರ್ ಮಾಲಕ್ ಕುಲ್ಕುಲು ನಗ್ತಾನ ಖುಷಿಯಾಗಿ ಮನಸ್ಸಿಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಕರೆಸಿರಿ. ನೀವೆಲ್ಲ ದೇವ್ರ ಗತ್ತೆ ಕೂತಿರಿ. ನಾವಿದ್ದ ಯಾವ ಹೇಳ್ತಾಳ, ಎಲ್ಲ ಗುಡಿಯಾನ ದೇವರೀಗ ಕಚೇರಿಗೆ ಹೊಂಟಾವೋ, ಎಲ್ಲ ಗುಡಿಯಾನ ದೇವರೀಗ ಕಚೇರಿಗೆ ಹೊಂಟಾವೋ. ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವೋ. ಒಂದೊಂದು ದೇವರ 2-3 ವಕೀಲ ನಿಟ್ಟಾವೋ. ವಕೀಲ ನಿಟ್ಟ ಕೋರ್ಟಿನಾಗ ಕೇಸ್ ನಡೆಸ್ಯಾವೋ. ದೇವರ ಇಚ್ಚಿ ಸಾಕ್ಷಿ ಹೇಳು ಭಕ್ತರ ನುಟ್ಸ್ಯಾವೋ. ಭಕ್ತರ ಕಾಣಿಕೆ ಕಚೇರಿ ಕೋಟಿ ಲಂಚ ಕೊಟ್ಟಾವೋ. ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕ್ವಾಣ ಕೋಳಿ ತಿಂದಾವೋ. ಉಂಡು ತಿಂದ ದೇವರಿಗೆ ಜಗಳಕ್ಕೆ ನಿಂತಾವೋ. ಮಠ ಮಂದಿರ ಮಸೂತಿ ಗುಡಿಯಾನ ದೇವರೆಲ್ಲ ಬಯಲಿಗೆ ಬಂದಾವೋ. ಹಾದಿ ಮ್ಯಾಗ ಜಗಳಾಡಿ ಕೋರ್ಟ್ ಕಟ್ಟಿ ಎತ್ತಾವೋ.
ಮನುಷ್ಯನ ಗುಡಿಯನ ದೇವರ ಮಂಗ ಮಾಯ ಆಗ್ಯಾವೋ, ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವೋ, ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವೋ, ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತ್ಯಾವೋ, ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತ್ಯಾವೋ ಅಂತ ಹೇಳ್ತಾ ಇವತ್ತು ಮಹಾತ್ಮರ ಪುಣ್ಯತಿಥಿ ಮಾಡ್ತೀರಿ ಮಾಡ್ರಿ, ಅವ್ರ ನೆನಪು ಮಾಡ್ಕೋತೀರಿ ಮಾಡ್ರಿ, ಯಾರೂ ಬೇಡೋದಿಲ್ಲ. ಆದರೆ ನಮ್ಮ ದೇವ್ರು ನಿಮ್ಮ ದೇವ್ರು ಹಂಗ ಹಿಂಗೆ ಅನ್ಬ್ಯಾಡ. ಎಲ್ಲರೂ ದೇವ್ರು ಒಬ್ಬನ ಅದ, ದೇವ್ರಂತೂ ಬ್ಯಾರೆ ಇಲ್ಲ. ಮತ್ತು ದೇವ್ರು ಭಾಳ ಶಾಣೆ ಅದಾನ್ರಿ. ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸರಲ್ಲೇ ಅತ್ತಾನ. ಆ ದೇವ್ರು ಹಂಗದಾನ, ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸರಲ್ಲೇ ಅತ್ತಾನ. ಅವ ಒಬ್ಬನ ಅದಾನ, ಬ್ಯಾರೆ ಇಲ್ಲ. ದೇವ್ರು ಹಸದಾಗ ಅನ್ನನ ದೇವ್ರ, ನೀರಡಿಸಿದಾಗ ನೀರಿನ ದೇವ್ರ, ಕಷ್ಟದಾಗ ಬಂದಂಥ ಸುಖನ ದೇವ್ರ, ದುಡಿದು ಉಣ್ಣುವುದ ಒಂದು ಭಗವಂತನ ಬುತ್ತಿ. ನಾವೆಲ್ಲ ಧರ್ಮದಿಂದ ದುಡಿದು ಧರ್ಮದಿಂದ ನಡೆದು ಬದುಕಬೇಕು ಅಂತ ಹೇಳ್ತಾ, ಏನು ಒಳ್ಳೆಯವ ಯವ್ವ ನನ್ನ ಗಂಡ, ಏನು ಒಳ್ಳೆಯವ ಯವ್ವ ನನ್ನ ಗಂಡ, ಕುಲು ನಗುತ್ತಾನ ನನ್ನ ಕಂಡ, ಅತ್ತೆವ್ವ ನನ್ನ ಮ್ಯಾಲೆ ಬಾಳ ಸಿಟ್ಟ, ಗುರುಗುಟ್ಟಿ ನೋಡ್ತಾಳ ಕಣ್ಣ ಬಿಟ್ಟ, ಮಾತಿಗೊಮ್ಮಿ ಮಾಡ್ತಾಳ ನನಗೂಡು ಜಗಳ, ಯಾವಾಗ ನನ್ನ ಬಡಿಸೇನಂತಾಳ, ಬೇಕತ್ತ ನುಚ್ಚ ಮಾಡ್ಯಾಳ ಗಂಟ, ಮಗನ ಮುಂದೆ ಹೇಳ್ತಾಳ ಸುಳ್ಳ ಪಂಟ, ತಾಯಿಯ ಮಾತಿನ್ಯಾಗ ತಿಳಿದಾನರ್ಥ, ನನ್ನ ಗಂಡ ಮಾಡ್ಯಾನ ಒಂದು ಬ್ಯಾರೆ ಬೇತ, ಗಂಡಗಚ್ಚಿ ಹಾಕಿ ಬಡ್ಗಿ ಹಿಡ್ದ, ತಾಯಿ ಕಡೆ ಬೆನ್ನ ಮಾಡಿ ಕಣ್ಣ ಹೊಡೆದ, ಸಿಟ್ಟು ಮಣ್ಣು ಒಳಗೆ ನನ್ನ ಕರ್ಕೊಂಡೋಗಿ ಬಾಗ್ಲ ಹಾಕಿ ಬಡುತ್ತಾನ ತೆಲ್ಗಿಮ್ಕ ಬಾಗಿ, ಬಾಗಲ್ದೊರ್ಗ ನಡೆದತೆವ್ವ ಅತ್ತಿ ಬಬ್ಬಾಟ, ಒಳಗೆ ನಮ್ದು ಮುಗಿದು ಹೋತ ಪ್ರೀತಿ ಚೆಲ್ಲಾಟ, ಅತ್ತಿ ಬ್ಯಾರಿಕಿದ್ದರ ನನಗೇನು, ನನ್ನ ಗಂಡ ನನ್ನ ಮ್ಯಾಲೆ ಜೀವದಾನು, ಗಂಡಿದ್ದರಿರ್ಬೇಕ ಎಂತಾವ ಹಿರಿವಳ್ಳಿ ಅಂತ ಗುಣದಾವ, ಹೆಣ್ಣಿನ ಜನ್ಮಕ್ಕೆ ಇನ್ನೇನು ಬೇಕ, ಬಾಳೆದಾಗ ಗಂಡು ಒಬ್ಬ ಒಳ್ಳೆವ ಸಾಕ, ಏನು ಒಳ್ಳೆವ ಯವ್ವ ನನ್ನ ಗಂಡ, ಕುಲು ನಗುತ್ತಾನ ನನ್ನ ಕಂಡ, ಕುಲು ನಗುತ್ತಾನ ನನ್ನ ಕಂಡ. ನಮ್ಮ ಬದುಕಿನಾಗ ಹಿಂಗೆ ಚಂದಂಗಿ ಬಾಳೆ ಮಾಡ್ಕೋತ, ಮತ್ತು ಮುದುಕರು ಹಂಗೆ ಇರ್ತಾವ್ರಿ. ಮುದುಕರು ಬೆರಕಿರ್ತಾರ, ಜಗಳ ಹಚ್ಚವ್ರು ಅವ್ರ, ಬಂದು ಆರ್ಸವ್ರು ಅವ್ರ, ಮತ್ತು ಕಡ್ಡಿ ಕೊರಿ ಅವ್ರ, ನೀರು ಹಾಕವ್ರು ಅವ್ರ, ಎಲ್ಲ ಊರಾಗ್ರಿ. ಮತ್ತು ಒಂದೇ ಊರಾಗಲ್ಲ ಮುದುಕರು ಅದ ನಮ್ಮ ಒಂದೊಂದು ಮಂದಿ ಹೇಳ್ತಾರೆ, ಮುದುಕರಿದ್ದು ಮಣಿ ಮೂರ ಬಿಟ್ಟು ಅಂತ ಹೇಳ್ಕೊಂಡು. ಈ ಮಾತೊಂದು ಬಿಟ್ಟಿದ್ನಿ. ಒಂದು ಮುದುಕಿ ಅದು ಗಣಪತಿ ಹಬ್ಬದಾಗ ಮುದುಕಿ ಮಾತಾಡ್ಕೊತ ಏನಂತಾಳ, ಆ ಸಸಿ ಕೂಡ ಜಗಳಕತ್ತಾಳ. ಸಿದ್ದಪ್ಪ ಕಾಕ ಅಂದದ್ದು ಬರೀ ನೋಡು, ಮುದುಕರಿದ್ದ ಮಣಿ ಮೂರ ಬಟ್ಟೆ ನೀನೇ ನನ್ನ ಬಡಿಸಿ ಅಂತೇಳಿ ಅವ್ರ ಅತ್ತಿಗೆ ಅಂದ್ಬಿಟ್ಟ. ಅಂದ ಕೂಡೇನ ಮುದುಕಿ ನಿನ್ನ ಮುಂದೆ ಹೇಳ್ತೀನಿ, ಬತ್ರಿ ಮನ್ಯಾಗ ಕೂತಿದ್ನಿ, ಏನು ಮಾಡಕತ್ತೀವ ಅಂದ್ರೆ, ಬಾ ಅಜ್ಜಿ ಯಾಕೆ ಹಿಂಗೆ ಮಾಡಿ ಏಸು ಮಣಿ ಎಳಗಾಲ ಮಾಡಕ್ಕೆ ಬೇಕಂತ ಮಾಡೀನಿ ಅಂದ್ರೆ ನನಗೆ. ನಾ ಯಾರು ಮಣಿ ಎಳಗಾಲ ಮಾಡೀನಿ ಅಲ್ಲೋ, ನಮ್ಮ ಹುಡುಗಿಗೆ ಬಂದು ಮುದುಕದ ಮಣಿ ಮೂರ ಬಟ್ಟೆ ಅಂದಿ ಅತ್ತ, ನಾನು ಒಳಗೆ ಮನ್ಯಾಗ ಕರ್ಕೊಳ್ಳೋದು ಹತ್ತು ಬತ್ತು. ನಿನಗಂದಿಲ್ಲ ಯಮ್ಮ, ಜಗಳ ಹಚ್ಚಾರ್ಗಂದಿನಿ ನಾನು, ನಿನಗ್ಯಾಕೆ ಕಂಡ್ಲಿ ಅತ್ತ. ಹಂಗೆ ಒಂದು ಮಾತ ಏನೆಲ್ಲ ಮಾಡ್ತದೆ. ಒಮ್ಮೆ ಜಗಳನೂ ಹಚ್ತೈತಿ, ಒಮ್ಮೆ ಪ್ರೀತಿನೂ ತರಿಸ್ತೈತಿ, ಬಾಳ್ಯಾಕೂ ಹಚ್ತೈತಿ. ಅದಕ್ಕೆ ಹಿರಿಯರಿಲ್ಲ ಮಣಿ ಅಲ್ಲ, ಗುರು ಇಲ್ಲದ ಮಠ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರು. ಮನ್ಯಾಗ ಹಿರಿಯರು ಇರ್ಬೇಕು. ನಾವು ಸುಮ್ಮನೆ ತಾಸಿಗೊಂದು ಮಾತು ಹತ್ತಿರ್ತೇವೆ. ಅಚ್ಚಿ ಓಣ್ಯಾಗಿನ ಶೆಟ್ಟಾರ ಮುದುಕಿ ತೀರಾಮು ಬೆರಕಿ, ನಮ್ಮ ಕಾಳ ಕದ್ಕೋತಾಳತ ಬರೇ ಕಂಕ ಹಾಕಿ, ಕಮ್ಮಟ್ಟು ಬೆಲ್ಲ ಜಿಗಿಟ್ಟು ಕೊಬ್ಬರಿ ಕಿಶಾಗಿಟ್ಟು ಕಳಿಸಿ, ತರಿಸ್ಕೊಳ್ಳಾಕಿ ನಮ್ಮ ಹೊಲಾನ ಸಕ್ರೆ ಮುಕ್ರಿ ಬೆಳೆಸಿ, ಸಂಚು ಮಾಡಿ ನನ್ನ ಗೌಡರ ಗಿಡಕ್ಕೆ ಹುಣ್ಚಿಕಾಯಿಗೆ ಕಳಿಸಿ, ತಮ್ಮ ಮನ್ಯಾಗ ಸುಮ್ಮನೆ ಕುಂತಾಳ ನನಗೆ ಲತ್ತಿ ತಿನ್ನಿಸಿ, ಸಂಚು ಮಾಡಿ ನನ್ನ ಗೌಡರ ಗಿಡಕ್ಕೆ ಹುಣ್ಚಿಕಾಯಿಗೆ ಕಳಿಸಿ, ತಮ್ಮ ಮನ್ಯಾಗ
ಮಾಡಿ ಕುಂತಾಳ. ನನಗೆಲ್ಲ ಹತ್ತಿ ತಿನ್ನಿಸಿ ಸಣ್ಣ ಹುಡುಗರು ಆಗ ನಮಗೇನು ಇರ್ಬೇಕು ತಿಳುವಳಿಕೆ, ಎಲ್ಲ ಮಾಡಿದೆವು ಬೆಲ್ಲಕ್ಕಾಗಿ ನಮಗೆ ಅದ ದೊಡ್ಡ ಗಳಿಕೆ. ಏನ ಆಗಲಿ ಒಂದ ಹೊತ್ತಿಗೆ ಅದ ಮುದುಕಿ ಬೇಸಿ, ಕಡ್ಡಿ ಅವರಿಗೊಂದು ದುಡ್ಡ ಕೊಡುವುದಿಲ್ಲ, ಮುದುಕಿಯೇ ಹಿರಿಸ್ವಾಸಿ. ಹಣ್ಣ ಟಮಾಟಿ ಬಲತ ಬೊಟಾಟಿ ತುಂಬ ಕೊಟ್ಟ ಬುಟ್ಟಿ, ತಂದು ಕೊಟ್ಟು ನಾ ತಿಂದ ಹೋಗವ ಬೆಣ್ಣಿ ಬಿಸಿ ರೊಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೂತೀರಿ. ಮತ್ತು ನಮ್ಮ ಹಿರಿಯರು ಅಲ್ಲಿ ಕೂತಾರು. ಇವು ನಮ್ಮನ್ನ ಯಾರು ಒಬ್ಬರು ಏನಾರ ಅಂದ್ಗಿಂದ ನಾನು ಏನೋ ಅಂತೇಳಿ ನನಗೂ ಅಂಜಿಕೆ ಬರಾಕತ್ತೈತಿ. ಯಾಕಂದ್ರೆ ಒಟ್ಟು ಗಟ್ಟಿ ಗಡ್ದ ಹಳಿ ಮಂದಿ ಎಲ್ಲ ಗಪ್ಪನ ಕೂತೈತಿ. ಹಿಂಗೆ ಕೂತ್ರೆ ನೋಡ್ರಿ, ನೀರಿದ್ರೆ ಮೀನು ಬದುಕ್ತೈತಿ, ನೀರಿದ್ರೆ ಮೇನು ಬದುಕ್ತೈತಿ, ಮೇನಿದ್ರೆ ನೀರು ಚಲೋ ಇರ್ತೈತಿ. ಹಿರಿಯರು ಹಿಂಗೆ ಗಪ್ಪನ ಕೂತ್ರೆ ಮಾತಾಡೋರಿಗೆ ಸೊಗಸಾಕೈತಿ, ಮಾತಾಡೋರು ಸೊಗಸಾಕೈತಿ. ಈಗ ನೋಡಿ, ಹಾಳು ಮಾಡಿ ನಾವು ಒಂದು ಫಂಕ್ಷನ್ಗೆ ಹೋಗಿದ್ದೇವ್ರು. ಎಂಥ ಫಂಕ್ಷನ್ ದೊಡ್ಡದು, ಯಾದಗಿರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಅದು ಹಿಂಗೆ ನಮ್ಮ ಹಳ್ಳಿಗಾಡಿನ ಫಂಕ್ಷನ್ ಅಲ್ಲ, ಅದು ಒಟ್ಟು ಸಾಯಿಬರ್ದು ರಾಜಕೀಯ ಅವ್ರದ್ದು ಅವೆಲ್ಲ ಒಟ್ಟು ಕಲಿತು ಮಂದಿ ಒಟ್ಟು ಫಂಕ್ಷನ್ ಇದ್ರು. ಬಡ ಬಡ ಬಂದರು. ನನ್ನ ಎಷ್ಟು 30 ಕಿಲೋ ಅದು 200 ಕಿಲೋಮೀಟ್ರ್ ಅಲ್ಲಿ ಫಂಕ್ಷನ್ ಕರ್ಕೊಂಡು ಹೋಗ್ಯಾರ. ಹೋಗಿ ಕೇರಿಂದ ಫಂಕ್ಷನ್ ಉದ್ಘಾಟನೆ ಮಾಡಿ ಹೋಗಿಬಿಟ್ರು. ಅವ್ರ MLAಗಳು ಬಂದಿರ್ತಾರೆ, ಹೋಗಿಬಿಟ್ರು. ಫಂಕ್ಷನ್ದಾಗ ಯಾರು ಇಲ್ಲ ಮಾತಾಡಿಸಿದ್ದಪ್ಪ ಅಂದರು. ನಾ ಯಾರು ಕೂಡ ಮಾತಾಡಲಿ ಅಂದೆ. ಮಂದಿನೂ ಇಲ್ಲ, ಯಾವುದಕ್ಕೆ ಮಾತಾಡಬೇಕು, ಯಾರ ಸಂಬಂಧ ಮಾತಾಡಬೇಕು? ಈಗ ನೋಡಿ, ನೀವೆಲ್ಲ ಈಗ ಏನು ಕೂತಿರಲ್ಲ, ಬಿಟ್ಟು ಹೋಗಕ್ಕೆ ಮನಸ್ಸಾಗೋದು. ಈಗ ನೋಡು, ಹೆಣ್ಮಗಳು ಹೊಸ್ತಾನ್ ಹಿಡಿಯೋಕೆ ಅತ್ತಿ ಮಾವ ನೆಗೆಣ್ಣರು ಅವರೆಲ್ಲ ಆಕಿನ ಪ್ರೀತಿಲೇ ಕಂಡ್ರೆ ಆಕಿ ತವ್ರ ಮನೆಗೆ ಯಾಕೆ ಹೋಗ್ಕಾಳು? ಅತ್ತಿ ಒಗತ ತನ್ನ ಮಗಳ ಗದ್ದೆ ನೋಡ್ಕೊಂಡ್ರೆ ಅತ್ತೆ ಸೊಸಿ ಯಾಕೆ ತವ್ರ ಮನೆಗೆ ಹೋಗ್ಕಾಳು? ಹೋಗುವುದಿಲ್ಲ, ಹೋಗುವುದಿಲ್ಲ. ಮತ್ತು ಸೊಸಿನೂ ಅತ್ತಿ ನಮ್ಮ ತಾಯಿಗೆ ತೇತೇಳಿ ಅವ್ರ ಮನ್ಯಾಗ ಅವ್ರ ಅವು ಕೂಡ ಇರ್ತಾಳ. ಹಂಗಿದ್ದಳಂದ್ರೆ ಅತ್ತೆರ ಯಾಕೆ ಆಕಿನ ಬೇವುತ್ತಾಳ? ಆಕಿನೂ ಬೇಯಂಗಿಲ್ಲ. ಅದಕ್ಕೋ ಒಂದಿನ ಒಬ್ಬ ಹೆಣ್ಮಗಳು ಗಂಡ ಒತ್ತ ಒಂದು ಗಂಡ, ಏನ್ರಿ ನನ್ನ ಗಂಡ ನನ್ನ ಮಾತ ಕೇಳೋಲ್ಲ, ಒಂದು ಏನರ ಇದು ನನ್ನ ಗಂಡ ನನ್ನ ಮಾತು ಕೇಳೋಂಗೆ ಮಾಡಿಸ್ಕೊಡ್ರಿ, ಏನರ ಮಾಡಿಕೊಡ್ರಿ. ಅವು ಸ್ವಾಮಿಗಳು ಒಂದು ದಾರ ಕಟ್ಟಿ ಅಥವಾ ಒಂದು ಪೂಜೆ, ನಿನ್ನ ಗಂಡನ ಪಾದ ಪೂಜೆ ಮಾಡು, ನಿನ್ನ ಮ್ಯಾಗ ಜೀವ ಕಾಣ, ನನಗೆ ಕೂಡ ಅವು ಮಾತಾಡಂಗಿಲ್ರಿ. ಮತ್ತು ಹಂಗಾರೆ ಅವ್ನ ಫೋಟೋರು ಐತ್ರಿ, ಹಂಗಾರೆ ಅವ್ನ ಫೋಟೋ ಪೂಜೆ ಮಾಡು, ಅವ್ನು ನಿನ್ನ ಕೂಡ ಮಾತಾಡ್ತಾನೆ, ಚಂದ ಇರ್ತಾನೆ ಅಂತ ತಿಳ್ಕೊಂಡು ಒಂದು ಫೋಟೋ ಕೊಟ್ಟು ಆ ಹೆಣ್ಮಾಳು ಅವು ಸ್ವಾಮಿ ಹೇಳಿ ಕಳಿಸಿದ ಫೋಟೋ ಪೂಜೆ ಮಾಡಕ್ಕೆ. ಅದು ಗಂಡು ಅದಕ್ಕೆ ಹೋಗಿತ್ತು. ಫೋಟೋ ಮುಂದಿತ್ತು ಮಾಡಿನಾಗಿ ನಾಲ್ಕಟ್ಟು, ಅದು ನಿಮ್ಮ ಮುಂದೆ ಹೇಳ್ತೀನಿ. ಆ ಫೋಟೋ ಹೆಣ್ಮಾಳಿಗೆ ನಿಲುಕಲಿಲ್ಲ. ಅದು ಗಂಡು ಅದಕ್ಕೆ ಹೋಗಿ ಎತ್ತಾಗಿದ್ದು ಬತ್ತು ಗಂಡನ ಬಡ ಹಿಡ್ಕೊಂಡು ಬಡ್ಡಿಯಾಗಿ ಡೊಗ್ಗಿಸಿ ಮ್ಯಾಲೆ ಅದ್ರ ಮ್ಯಾಗ ಕೂತು ಫೋಟೋ ಪೂಜೆ ಮಾಡ್ಯಾಳ. ಮತ್ತು ಇಂಥವ್ರು ಇದ್ರೆ ಗಂಡುಗಳು ಏನು ಮಾಡಬೇಕು? ಅದಕ್ಕೆ ಒಬ್ಬ ಹೆಣ್ಮಾಳು ನಮ್ಮ ಹಿರಿಯರು ಹೇಳೋರು, ಒಬ್ಬ ಹೆಣ್ಮಾಳು ಭಾಳ ಎಡವಟ್ಟಿದ್ರು. ಹೆಣ್ಮಗಳ ಎಡವಟ್ಟಿ, ಗಂಡ ಒಂದು ಮಾಡಂದ್ರೆ ಒಂದು ಮಾಡಕ್ಕೆ ಏನು ಅದನ್ನು ರೊಟ್ಟಿ ಮಾಡಿಬೇಡಂದ್ರೆ ನಾನು ನುಚ್ಚು ಮಾಡಿದ್ರೆ ನಾನು ರೊಟ್ಟಿ ಮಾಡ್ತೀನಿ, ರೊಟ್ಟಿ ಮಾಡಿಬೇಡಂದ್ರೆ ನುಚ್ಚು ಮಾಡಿಬೇಡಂದ್ರೆ ರೊಟ್ಟಿ ಮಾಡ್ತೀನಿ. ಹಿಂಗೆ ಒಟ್ಟ ಇದರಿದ್ರತ್ತ. ಏನು ಅವು ಸಾಕಾಗಿತ್ತ. ಇದ್ರ ಕೂಡ ಎಟ್ಟರ ವಾಂಡ ಕೊಟ್ಲಿ, ನಾವೊಂದು ಹೇಳಿದ್ರೆ ತಾವೊಂದು ಮಾಡ್ತೈತಿ, ಏನಾರ ಮಾಡಲಿ. ತವ್ರ ಮನೆಗೆ ಏನು ಹೋಗೋದು ಬೇಡ ಅಂದ ತುಂಬ ಹೊಳಿ ಬಂದಿತ್ತ. ತವ್ರ ಮನೆಗೆ ಹೋಗಾಕಿನ ತವ್ರ ಮನೆಗೆ ಹಬ್ಬಕ್ಕೆ ಬ್ಯಾಡತ್ತೀನಿ, ಹೋಗಾಕಿ ನೋಡ ಒಂದು ನಡಿ ಅಗರ್ ತಿಳ್ಕಂದು ಬಡ ನಡು ಹೊಳೆಯಾಗ ಅವಾಗ ಸಿಂಗಡಿ ಮ್ಯಾಗ ಹೊಕ್ಕಿದ್ರು. ಈಗ ನಾವು ಅಪ್ಪ ಅವಾಗ ಇದ್ದಿಲ್ಲ. ಸಿಂಗಡಿ ಮ್ಯಾಗ ಹೋಗೋ ಮುಂದೆ ಗಟ್ಟಿಯಾಗಿ ನಾನು ಗಂಡನ ಹಿಡ್ಕೊಂಡು ಸಿಂಗಡಿ ಮ್ಯಾಗ ಬಿದ್ದಾಕಿ ಹಿಡ್ಕೊಂಡಿರು. ನೋಡ ನೀರ ಭಾಳ ಸೆಳೋದೈತಿ, ನಡು ನೀರಾಗ ಹೋಗಿ ಆಗ ಕೈ ಬಿಡಬೇಡ, ಮತ್ತು ನೀರು ಸೆಳೋದೈತಿ. ನಾ ಬಿಡಾಕಿನ ನೋಡೋದು ಅತ್ತ, ನಾ ಬಿಡಾಕಿನ ನೋಡೋದು. ಬಿಡಬೇಡ, ನೀರು ಸೆಳೋದೈತಿ ಬಿಡಬೇಡ, ನಾ ಬಿಟ್ಟು ನೋಡೋದು. ಹೋಗಾಗಾರ ಅದು ಕಳಿಸಿ ತಾಂಡಗ ಪೀಡ ಹೋತ ಮನೆಗೆ ಬಂದು ಕೂತ್ಬಿಟ್ಟ. ಹೆಂಗಂದ್ರೆ ಗಂಡ ಹೆಂಡತಿ ಜೀವನ ಅಂದ ಹೆಂಗಂದ್ರೆ ಬ್ಯಾಳಿ ಬೆಲ್ಲ, ಬ್ಯಾಳ್ಯಾಗ ಬೆಲ್ಲ ಕೂಡ್ದಂಗೆ, ಕಣಕ ತೀಡಿ ಮಾಡಿ ಕೂಡಿಸಿದಂಗೆ ಹಂಗೆ ಬದುಕ ಗಂಡ ಹೆಂಡತಿ
ಬೆಳೆದಾಡಿ ಬಾಳೆದಾಗ ಜಗಳ ಇಲ್ಲ, ಮಣಿ ಯಾವ ಇಲ್ಲ, ಎಲ್ಲಾರ್ದು ಒಂದ ಜಗಳಾನು. ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳಾನು. ಸಣ್ಣವ್ರಿದ್ದಾಗ ಆಟದ ಜಗಳ, ಹರಕ್ ಬಂದ ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳೆದಾಗ ಹೆಂಡತಿ ಜಗಳ, ಎಲ್ಲಾರ್ದು ಒಂದ ಜಗಳಾನು. ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳಾನು. ಕುರ್ದಡ್ಡ್ಯಾಗ ಕುರುಬರ ಜಗಳ, ಹೊಲ್ದೊಡ್ನ್ಯಾಗ ರೈತರ ಜಗಳ, ಮಠದಾಗ ಸ್ವಾಮಿಗಳ ಜಗಳ, ಬಾಡ್ನ್ಯಾಗ ಬಾಗೊಂಡ್ರ ಜಗಳ, ಎಲ್ಲಾರ್ದು ಒಂದ ಜಗಳಾನು. ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳಾನು. ಬಂಗಾರ ಜಗಳ ಪತ್ತಾರ ಜಗಳ ಬಂಗಾರದಾಗ, ಜಾಡ್ರ ಜಗಳ ನೂಲಿನ್ಯಾಗ, ರೈತರ ಜಗಳ ಹೊಲ್ದೊಡ್ನ್ಯಾಗ, ಕುರುಬರ ಜಗಳ ಕುರ್ದಡ್ಡ್ಯಾಗ, ಎಲ್ಲಾರ್ದು ಒಂದ ಜಗಳಾನು. ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳಾನು. ಕಚೇರಿಯಾಗ ಪೊಲೀಸರ ಜಗಳ, ಕೋರ್ಟ್ನ್ಯಾಗ ವಕೀಲರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಎಲ್ಲಾರ್ದು ಒಂದ ಜಗಳಾನು. ಶಾನ್ಯರ ಜಗಳ ಮಾತಿನಾಗ, ದಡ್ಡರ ಜಗಳ ಬಡ್ಗಿ ಒಳಗೆ, ಎಲ್ಲಾರ್ದು ಒಂದ ಜಗಳಾನು. ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳಾನು ಅಂತ ನನ್ನ ಕರೆಸಿ ಮಾತಾಡಕ್ಕೆ ಹಚ್ಚಿ ಮತ್ತು ಗಪ್ಪು ಗಡ್ದು ಕೊಟ್ಬಿಟ್ಟತಿ. ಹೆಂಗಂದ್ರೆ ನೀನು ಮಾತಾಡಿದ ಆ ಕಾಡಿ ಹೋದ್ರೆ ನೋಡತ್ತೇಳಿ ಬಡ್ಗಿ ಹಿಡ್ಕೊಂಡು ಕೂತಂಗೆ ಗಟ್ಟಿ ಗಡ್ದಾಗ ಕೂತಾರು. ಹಾಡತಾಳ ಹಾರೂರು ಮುದುಕಿ, ಹಾಡತಾಳ ಹಾರೂರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ದೈತಿ ತಳವಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಒಟ ಅಂತತಿ ಒಡ್ಡಾರ ಮುದುಕಿ, ಅಡ್ಡಾಡ್ಡು ಬರ್ತೈತಿ ರೆಡ್ಡ್ಯಾರ ಮುದುಕಿ, ಶಟ್ಗೊಂದು ಕುಂತೈತಿ ಶೆಟ್ಟಾರ ಮುದುಕಿ, ಶಟ್ಗೊಂದು ಕುಂತೈತಿ ಶೆಟ್ಟಾರ ಮುದುಕಿ, ಅಳಿಗ್ಯಾಡ ಒಲ್ಲೊಂದು ಐನಾರ ಮುದುಕಿ, ಗೋಣ ಹಾಕ್ತೈತಿ ಗಾಣಿಗ್ಯಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಬುದ್ಧಿ ಹೇಳ್ತಾಳ ಬುಡ್ಡಾರ ಮುದುಕಿ, ಉಪ್ಪಾದ್ರ ಮಾಡ್ತೈತಿ ಉಪ್ಪಾರ ಮುದುಕಿ, ಬಿಡಬೇಡ ಅಂತೈತಿ ನೆಮಣ್ಯಾರ ಮುದುಕಿ, ಜಗ್ಗಾಡ್ತೈತಿ ಒಂದು ಜೈನರ ಮುದುಕಿ, ವಾಲಿ ಅಂತೈತಿ ವಾಲಿಕಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಹಾಸಿಗೆ ಹಾಸ್ಯಾಳ ದಾಸರ ಮುದುಕಿ, ಛತ್ರಿಗೆ ಏರ್ಸೈತಿ ಛತ್ರ ಮುದುಕಿ, ಸಮಾಧಾನ ಮಾಡ್ತೈತಿ ಸಮಗಾರ ಮುದುಕಿ, ದೇವ್ರ ಹೇಳ್ತೈತಿ ದೇವದಾಸಿ ಮುದುಕಿ, ಜಾಡ ಹೇಳ್ತೈತಿ ಜಾಡರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ದೈತಿ ತಳವಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ನಾಚ ಬುರುಕಿ ಬಾಳ ನಾದಿಗೆಯರ ಮುದುಕಿ, ನಾಚ ಬುರುಕಿ ಬಾಳ ನಾದಿಗೆಯರ ಮುದುಕಿ, ಮುಸು ನಗ್ತೈತಿ ಮುಸಲಾರ ಮುದುಕಿ, ನಾಚ ಬುರುಕಿ ಬಾಳ ನಾದಿಗೆಯರ ಮುದುಕಿ, ಮುಸು ನಗ್ತೈತಿ ಮುಸಲಾರ ಮುದುಕಿ, ಕುಣಿದಾಡ್ತೈತಿ ಒಂದು ಕುಂಬಾರ ಮುದುಕಿ, ಕುಣಿದಾಡ್ತೈತಿ ಒಂದು ಕುಂಬಾರ ಮುದುಕಿ, ಕೂಗ ಹೊಡುತ್ತಾಳ ಕುರುಬರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಎಲ್ಲ ಜಾತಿ ಮುದುಕ್ಯಾರ ಕೂಡ್ಯಾರು, ಬೀಳಿಗೆ ಬಿದ್ರಿ ಸಿದ್ದಾಪುರ ಕಂಡ್ರು, ನಮ್ಮೇಲೆ ಹಾಡ ಕಟ್ಟೊಂದಂದ್ರು, ನಮ್ಮೇಲೆ ಹಾಡ ಕಟ್ಟೊಂದಂದ್ರು. ಹಾಡತಾಳ ಹಾರೂರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜೆ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ. ಹಾಡತಾಳ ಹಾರೂರು ಮುದುಕಿ, ಹಾಡತಾಳ ಹಾರೂರು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಾಗ ರೈತರ ಬಗ್ಗೆ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡ ಒಕ್ಕಲಿಗರು, ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ಒಲಿಸಿದರು, ಜೀವ ಗ್ರಂಥಕ್ಕಾಗಿ ನವಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವ ಇಲ್ಲ, ಸೇವ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗೆ ಅಧಿಷ್ಠಾನ ಬಸವಣ್ಣ ಆದ ದೇವರು, ಅವನ ಸೇವಾ ಮಾಡಿ ಧನ್ಯರಾದ ಒಕ್ಕಲಿಗರು. ರಂಟಿ ಕುಂಟಿ ಒಡೆದ ನಾವು ನಟ್ಟ ಕರ್ಕಿ ಹಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರದ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವ ಶುದ್ಧ ರೈತರು ಬಾವಿ ಕ್ಯಾರಿ ಕಡಿಸಿದಾರು, ಬಾಳಿ ಬದನಿ ಕಬ್ಬು ಮೊದಲಾಗ ಹಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವು ತಯಾರು. ಲಕ್ಷ್ಮಿ ಹತ್ತಿ, ಅಪ್ಲಂಡ್ ಹತ್ತಿ, ಜಯ ಹತ್ತಿ, ಜವಾರಿ ಹತ್ತಿ,
ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯಾವರು ಅಕ್ಕಡ ಬಾರಸ್ಥಾನ ಕತ್ತಿ ಸಪ್ಲೈ ಮಾಡಿದ ಅದ ನೂಲು ತೆಗೆದ ಶುದ್ಧ ಕಾದಿ ನೇದಿದರು ನಾ ಹೆಚ್ಚ ನೀ ಹೆಚ್ಚ ಕಲವೀಗ ಹೆಚ್ಚನ್ನು ಲೌಕಿಕ ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯಾಣ ಮರ್ತ ನಾವು ಹಾಡೋದಲ್ಲ ನತ್ತಿಗಾಗಿ ಪತ್ತಾರ್ನ ಹುಡುಕಾವರು ಮೂಗು ಇಲ್ಲದ ನತ್ತು ಯಾವಲ್ಲಿಡುವವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಇಷ್ಟೊತ್ತಕ ಮಾತಾಡಿ ಕೇಳಕ್ಕೆ ಬಂದು ಆದ್ರೆ ಜಾನಪದ ಅದು ಬಾದಾಮಿ ಬನಶಂಕರ್ ತೀರ್ಯಾರು ಮಾಡ್ಯಾರು ಇಲ್ಕಲ್ಲದ ಬಡಿಗೆ ಇರ್ಪಣ್ಣ ಮಾಡಿದ ತೀರ ಸರ್ಕಾರದವ್ರು ನಿಂತು ಎಳಿಸ್ಯಾರು ಅಂತ ಆ ಹಂತಿ ಪದ್ದಾಗ ಹಾಡ್ತಿದ್ರು. ಬುಲೇರಿ ಪದ್ದಾಗ ಕಂಬಿಯ ಹೊತ್ತವನ ತಂಗಿಯನ ಹುಟ್ಟಾಳು ನಿಂಬಿ ಪತ್ತರದ ಜರ್ತಾರ ಉಟ್ಕೊಂಡ ಕಂಬಿಗೆ ಆ ರೂತಿ ಬೆಳಗ್ಯಾಳ ಸಂಗಮಕ್ಕೆ ಹೋಗಾಕ ಸಂಗಾಟ ಮಗಬೇಕ ತಂಬಿಗೆ ಹಿಡಿಯಾಕ ಸೊಸಬೇಕ ಕೂಡಲದ ಸಂಗಮಕ್ಕೆ ಹೋಗಿ ಬರ್ಬೇಕಂತೇಳಿ ನನ್ನ ಆ ಹಿಂದಿನ ಹಿರಿಯರು ಹಾಡಿದಂಥ ಮಾತುಗಳು ಅವ್ರು ಹೇಳಿದಂಥ ಮಾತುಗಳು. ಅವಾಗ ಹಂತಿ ಹೊಡೋದೊಂದು ಸಡಗರಿತ್ತು, ರಾಶಿ ಮಾಡೋದೊಂದು ಸಡಗರಿತ್ತು, ಗಂಡನ ಹೆಸರು ಹೇಳೋದೊಂದು ಸಡಗರಿತ್ತು. ರಾಶಿ ಮಾಡುವಾಗ ತೆನಿ ಮುರುವಾಗ ಹೆಸರು ಹೇಳ್ಬೇಕು, ಲಗ್ನದಾಗ ಹೆಸರು ಹೇಳ್ಬೇಕು, ಎಲ್ಲರೂ ಹೆಣ್ಣು ಹುಡುಗರು ದೊಡ್ಡವರಾಗ ಆರತಿ ಮಾಡುವಾಗ ಹೆಸರು ಹೇಳ್ಬೇಕು. ಈಗ ಯಾರಿಗೂ ಹೆಸರು ಹೇಳಕ್ಕೆ ಬರೋದಿಲ್ಲ ರೀ, ಹೆಸರು ಹೇಳಕ್ಕೆ ಬರೋದಿಲ್ಲ ಈಗಿನವ್ರಿಗೆ. ಇನ್ನು ಹೇಳಿದ್ರೆ ಹೆಸರು ಹೇಳಿದ್ರೆ ನಮ್ಮ ಹಳಿ ಮಂದಿನ ಒಡಪ ಹಚ್ಚಿ ಚೆಂದಂಗೆ ಹೇಳ್ತಾರೆ. ಆತ ಹೆಸರು ಇನ್ನು ಮುಂದಿನವ್ರಿಗೆ ಬರೋದಿಲ್ಲ. ಅದಕ್ಕೆ ಜಾನಪದ ಇತಿಹಾಸದ ಕಾವ್ಯ ಮತ್ತು ನುಡಿಮುತ್ತಿನ ಮಾಲಿ ಮತ್ತು ಜಾನಪದ ಜವಾರಿ ಅನ್ನುವಂಥ 3 ಪುಸ್ತಕದ ನಿಮ್ಮೂರಾಗ ನೆಪ್ಪು ಉಳಿಬೇಕಂದ್ರೆ ನಿಮ್ಮೂರಾಗ ಆ ಪುಸ್ತಕಗಳು ಉಳಿದು ಅಂದ್ರೆ ನಮ್ಮ ನನ್ನ ಪುಸ್ತಕ ಏನು ಮಾಡಿ ನಮ್ಮ ಅಪ್ಪನಂಥ ತಾಯಿಗಳು ಹಾಡೋರು ಅದಾರ, ಹಂತಿ ಪದ ಹಾಡೋರು ಅದಾರ, ಡೊಳ್ಳಿನ ಪದ ಹಾಡೋರು ಅದಾರ, ಎಲ್ಲರೂ ಅದಾರ. ಆ ಪದದೊಳಗೆ ನಾನು ಒಂದಿಷ್ಟು ಅದಾವ, ತಾವು ಯಾರು ಬೇಕಾದ್ರೆ ಪುಸ್ತಕ ಅದಾವ ತಗೋರಿ. ಮತ್ತು ನಮ್ಮೂರಿನ್ಯಾಗ ಒಂದು ಮುದುಕಿ ಸತ್ತಿತ್ತು, ನಮ್ಮೂರಿನ್ಯಾಗ ಒಂದು ಮುದುಕಿ ಸತ್ತಿತ್ತು, ಆ ಮುದುಕಿನ ಹುಗಿಯಾಕ ಕುಡ್ಕರ ಮಂದಿ ತಯಾರಾಗಿತ್ತು. ಮುದುಕಿ ಹೊಟ್ಟಿಲಿ ಒಂದಾದರೂ ಮಕ್ಕಳು ಹುಟ್ಟಿದ್ದಿಲ್ಲ, ಕಡ್ಡಿ ಮಣಿ ಮುಂದೆ ಹೇತರ ಮುದುಕಿ ದುಡ್ಡು ಕೊಡಕ್ಕೆಲ್ಲ. ಮುದುಕಿ ಸತ್ತದ ಗುರುತಾತೋ ಕುಡುಕು ಮಂದಿಗೆ, ಅವಸರ ಮಾಡಿ ಹೋದಾರಲ್ಲೋ ಮುದುಕಿಯ ಮಣಿಗೆ. ಎಲ್ಲರೂ ಕೂಡಿ ನೋಡ್ತಾರೋ ಮುದುಕಿ ಮಣಿಯ ಹೊಕ್ಕ, ಮಂದಿ ಬರೋದ್ರಾಗ ಮಾಡ್ಯಾರ ಗಪ್ಪ ಮುದುಕಿಯ ರೊಕ್ಕ. ಶೆರೆ ಕುಡ್ದ ಮುದುಕಿ ಮುಂದೆ ಅಳತಾರ ಬೋರ್ಯಾಡಿ, ಮಾಡಿದ ಗಳಿಕೆ ತಿನ್ನಲಿಲ್ಲ ಯಮ್ಮ ನಿನ್ನ ದೈವ ಕೋಡಿ. ನಿಷೇಧಾಗ ಸದಿಗೆ ಕಟ್ಟಿ ಹೊತ್ತಾರ ಮುದುಕಿನ, ಅಲ್ಲೇ ಉಳ್ಳಿ ಬಿದ್ದರು ಯಾರು ನೋಡಿಲ್ಲೋ ಆಕಿನ. ಹಲಿಗೆ ಬಡಿ ಅವರು ಸನಾದಿ ಊದವ್ರು ಎಲ್ಲರೂ ಕುಡ್ದಾರು, ಎಣ ಇಲ್ಲದ ಒಣ ಸರಿಗೆ ಮುಂದೆ ಊದುತ್ತು ನಡೆದಾರು. ಹೋಗಿ ಸುಡುಗಡದಾಗ ಹೋಗಿ ನೋಡ್ತಾರ ಕುಡ್ಕರ ಮ್ಯಾಳ, ಏನು ಬೆರಕಿ ಮುದುಕಿ ನಮನ ಮಾಡಿತಲ್ಲೋ ಹಾಳ. ಎಲ್ಲರೂ ಕೂಡಿ ವಿಚಾರ ಮಾಡ್ತಾರೆ ಸುಡುಗಾಡ್ದಾಗ ಕುಂತ, ತಾನಾಗಿ ಮುದುಕಿ ಗೋರಿಗೆ ಬರ್ತಾನೆ ಊರಿಗೆ ಬ್ಯಾಡಂತ. ಊರನ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡ ನಾರ್ತೈತಂತ. ಊರನ ಒಳ್ಳೆ ಮಂದಿ ಮುದುಕಿನ ಓದಾರ ಹೊತ್ಕೊಂಡ, ಕುಡ್ಕರ ಅಲ್ಲೇ ಮಣಿಗ್ಯಾರ ಸೆದಗಿ ತೆಲಗಿಂ ಬಿಟ್ಕೊಂಡ. ಮುದುಕಿನ ಹುಗದ ಬರ ಮುಂದೆ ಇವ್ರನ್ನ ಕರ್ಕೊಂಡು ಬಂದರು ಎಬ್ಸಿ, ಮುದುಕಿ ರೊಕ್ಕದಾಗ ಕುಡುಕ ಮಂದಿ ನಿಷೇ ಮಾಡ್ಯಾರ ಬೇಸಿ. ಸತ್ತಾರು ಮಣಿ ಮುಂದೆ ಕುಡ್ದು ಕುಣಿಯವರು ಹೆಚ್ಚಾಗ್ಯಾರ ಈಗ, ಬೀಳಿಗೆ ಬಿದ್ರಿ ಸಿದ್ದಪ್ಪ ಹಾಡ ಕಟ್ಟತಾನೋ ಹಿಂಗ. ನಮ್ಮೂರಿನಾಗ ಒಂದು ಮುದುಕಿ ಸತ್ತಿತ್ತು, ಆ ಮುದುಕಿನ ಹೋಗಿ ಕುಡ್ಕರ ಮಂದಿ ತಯಾರಾಗಿತ್ತು ಅಂತ ಹೇಳ್ತಾ ಇನ್ನೊಂದು ಮಾತು ಸಾಣದೊಂದು. ನೀವು ಕುಂದ್ರಾಗ ಕಟ್ಟಿದ್ರಿ ಇಲ್ವಾ? ಮತ್ತೆ ಇಲ್ಲ ನಮ್ಮ ತಾಯಿಗಳು ಕೇಳ್ತೀವಿ ಹೌದಾ, ಆ ಕುಂದ್ರಾಗ ಕಟ್ಟಿದ್ರೆ ನಂದೇನು ಬ್ಯಾತನ ಕೇಳ್ತಾರೆ. ಏನಿಲ್ಲ, ಒಂದೂರಾಗ ಇಬ್ಬರು ಅಣ್ಣ ತಮ್ಮ ಇದ್ರು. ಒಂದೂರಾಗ ಇಬ್ಬರು ಅಣ್ಣ ತಮ್ಮ ಇದ್ರು. ಅವು ಪರದೇಶ ಇದ್ರು, ತಾಯಿ ಇದ್ದಿಲ್ಲ ತಂದಿದ್ದಿಲ್ಲ. ಈಗ ನಿಮ್ಮ ಊರಾಗೆಲ್ಲ ಹೆಂಗೆ ಬುದ್ಧಿವಂತ ಹಿರಿಯರಿದಿಲ್ಲ, ಅವರೆಲ್ಲ ಕೂಡಿ ಪರದೇಶಿ ಮಕ್ಕಳು ಅಂತೇಳಿ ಅವಾಗಿನ ಹಿರಿಯರು ಚಲೋ ಇರ್ತಿದ್ರು. ಅವ್ನ ಮಕ್ಕಳು ಲಗ್ನ ಮಾಡಿದ್ರು. ಒಂದು ಹಿರಿಯಂಗೆ ಲಗ್ನ ಮಾಡಿದರು. ಹಿರಿಯಂಗೆ ಲಗ್ನ ಮಾಡಿದ ಕೂಡಲೇನ ಅವರು ದುಡಿಯಾಕೆ ಹತ್ತಿದ್ರು. ಒಂದು ಕೈಲಿ ದುಡು, 2 ಕೈಲಿ ದುಡ್ಕೋತ ಸಾವ್ಕಾರ ಆದರು.
ಹೆಣ್ಮಕ್ಳು ಮನ್ಯಾಗ ಅಡುಗೆ ಮಾಡಾಕತ್ತಿರು, ಗಂಡು ಮಕ್ಳು ಇಬ್ಬರು ದುಡಿಯಾಕತ್ತಿದ್ರು. ಸಾವುಕಾರಿಕೆ ಬತ್ತು, ಅನುಕೂಲ ಆದರು, ಮಣಿ ಕಟ್ಸ್ಕೊಂಡ್ರು, ಹೊಲ ಹಿಡಿದ್ರು, ಎಲ್ಲ ಮಾಡಿ ಸಾವುಕಾರಿಕೆ ಬತ್ತು. ಅವ ಹಿರಿಯವ ಊರಾಗ ಅನುಕೂಲ ಆತಂದ್ರೆ ಮತ್ತು ಹಿರ್ತಾನ ಮಾಡಬೇಕಲ್ಲ, ವಯಸ್ಸಾದಾಗ ಹಿರ್ತಾನ ಮಾಡೋರು. ಮತ್ತು ಸಣ್ಣವ ಹೊಲ್ದಾಗ ದುಡ್ತಿದ್ದ, ಅಣ್ಣ ಹಿರ್ತಾನ ಮಾಡ್ತಿದ್ದ. ಹಿರಿಯವಂಗೆ ಮಕ್ಕಳು ಭಾಳ ಆಗಿದ್ದು, ಮತ್ತು ಸಣ್ಣವಂಗೆ ಇನ್ನು ಮಕ್ಕಳಾಗಿದ್ದಿಲ್ಲ. ಮಕ್ಕಳಾದ ಕೂಡ ಸಣ್ಣಾಗಿ ಹೇಳ್ತಿ ಸಣ್ಣವ ಏನು ಮಾಡ್ದ, ಅಣ್ಣ ಏನು ಮಾಡ್ದ, ನನಗೆ ಅನುಕೂಲ ಇಲ್ಲಾಗ ನಮ್ಮೂರು ಹಿರಿಯರು ಕೂಡಿ ನನಗೆ ಹೆಣ್ಣು ತೆಗೆದು ಲಗ್ನ ಮಾಡ್ಯಾರ. ದೇವ್ರು ನನಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಾನ. ನನ್ನ ತಮ್ಮಗೆ ಹೌದನ್ನ ಅಂತ ಒಂದು ಹೆಣ್ಣು ತೆಗೆದು 4 ಮಂದಿಗೆ ನಾನು ಕೈ ಮ್ಯಾಗ ನೀರು ಹಾಕಿ ಲಗ್ನ ಮಾಡಬೇಕು ಅಂತೇಳಿ ಲಗ್ನ ಮಾಡಿದ. 1 ವರ್ಷ 10 ತಿಂಗಳು ನಡೆಯಕ್ಕೆ ಬಂದರು, ಸೊಸಿ ನಡೆಯಕ್ಕೆ ಬಂದರು. ಆ ಹೆಣ್ಮಗಳು ಹಿರಿಯವನ ಐತಿ ಏನೇ ಇದ್ರು 4 ಮಂದಿಗೆ ದಾನ ಮಾಡೇ ಉಣ್ತಿದ್ರು. ಆ ಹೆಣ್ಮಗಳು ದಾನದ ಕೈ ಇತ್ತು, ದಾನ ಕೊಟ್ಟ ಉಣ್ತೇಳು. ಈಗ ಸಣ್ಣಾಗಿ ಸಸಿ ಬಂದಳು, ಈ ಪತಿಗೆ ದಾನ ಕೊಡ್ತಾಳ, ಮಣಿ ಯಾಕೆ ಉಳ್ತೈತಿ ಅಂದ್ರು. ಮಣಿ ಯಾಕೆ ಉಳ್ತೈತಿ ಅಂದು ಗಂಡನ ಬಂದು ಸಣ್ಣ ಮತ್ತು ಯಾರು ಕೇಳಿದ್ರು ಗಂಡು ಉದ್ದರು ಎಲ್ಲರಿಗೆ ಈಗ ಆಗೋ ನಾವು ಮತ್ತು ಏನು ಹೇಳ್ದಂಗೆ ಕೇಳ್ದವ್ರು ರೀ. ಬಂದು ಏನು ಹೇಳ ಮತ್ತು ನಿಮ್ಮ ಅಣ್ಣನ ಹೇಳ್ತಿ ಹಿಂಗೆ ಮಾಡಾಕತ್ತೇಳ, ಮಣಿ ಎದಕ್ಕೆ ಬರೋದು ಬೇಡ, ನಾವು ಬ್ಯಾರೆ ಆಗೋಣ ಅಂದ್ಕೊಂಡು ನೀವು ತಾಮಿದ್ದಾವ 2-3 ದಿನ ತಲೆ ಕಟ್ಟಿ ಮಕ್ಕೊಂದ. ಅಣ್ಣ ಮತ್ತು 4 ಮಂದಿ ಅಲ್ಲಿ ಇರ್ತಾಳೆ ಮಾಡಕ್ಕೆ ಹೋಗಿ ಹೊತ್ತಾಗಿ ಬಂದ. ಮನೆಯಾಗಿದ್ದು ಯಾಕಪ್ಪ ಮನ್ಯಾಗ ಏನು ಮಾಡ್ಯದ, ನನಗೆ ಆರಾಮಿಲ್ಲ ಅಂದ. 1 ದಿನ ಬಿಟ್ಟ, 2 ದಿನ ಬಿಟ್ಟ, ಮುಂದೆ ಯಾಕಪ್ಪ ಮತ್ತು ಮನ್ಯಾಗ ಮುಕ್ಕೊಳಕತ್ತಿ, ಯಾಕೆ ಏನಿಲ್ಲ ನಾ ಬ್ಯಾರೆ ಆಗವ. ಹೌದಾ, ಚಲೋ ಆತ. ಹಿಡಿದು ಸರ್ ನಮ್ಮ ಮನ್ಯಾಗ ಭಾಗ್ಯದ ಲಕ್ಷ್ಮೀ ಇದ್ದಳ, ಎಲ್ಲ ಅನುಕೂಲ ಆತ. ಮತ್ತಿನ್ನು ಇದ್ರ ಲಕ್ಷ್ಮೀ ಬಂದು ಹೊಕ್ಕಾಳ, ಮತ್ತು ಬ್ಯಾರೆ ಆಗೋಣ ಏನು ಬೇಕು. ಮತ್ತು ನೋಡಪ್ಪ, ನಾನು 10 ಮಂದಿ ಕಟ್ಟಿ ಮೇಲೆ ಕೂತು ನ್ಯಾಯ ಹರಿದು ಬರ್ತೀನಿ, ಮತ್ತು ನಾ ಪಾಲ ಮಾಡಿರ್ತೀನಿ, ನಿನಗೆ ನಾ ಪಾಲ ಮಾಡಿರ್ತೀನಿ, ನಿನಗೆ ಬೇಕಾದ ತಗೋ, ನೀ ಬಿಟ್ಟು ಉಳ್ದದ್ದು ನಾ ತಗೋತೀನಿ ಅಂತ 4 ಮಂದಿಗೆ ಬುದ್ಧಿ ಬಲ್ಲ ಹಿರಿಯ ಹೇಳ್ದ. ಪಾಲ ಮಾಡ್ದ. ಅವೆಲ್ಲ ಚಲೋ ತಗೊಂಡ, ದೊಡ್ಡ ಹೊಲ ದೊಡ್ಡ ಮಣಿ ಎಲ್ಲ ತಗೊಂಡ, ಎಲ್ಲ ಇದು ಆಯ್ತು. ಆದ ಕೂಡ್ಲೇನ ಮುಂದೆ ಹಿರಿಯವಂಗ ಮತ್ತು ನಿಮ್ಮ ಮಕ್ಕಳು ಭಾಳ ಅದು ಬಡತನ ಬತ್ತು. ಭಗವಂತ ಅವ್ರ ಬಡತನಕ್ಕೆ ನೋಡ್ಲಾರ್ದಕ್ಕೆ ಸ್ವಾಮಿಗಳ ಆಕಾರಾಗಿ ಜಂಗಮನ ಆಕಾರಾಗಿ ಭಿಕ್ಷಾಂದೇಯಿ ಅಂದ. ಹೋಗಿ ಭಿಕ್ಷಾಂದೇಯಿ ಅಂದ ಕೂಡ್ಲೇನ ನೋಡ್ಕೇರಿಂದ ಹೆಣ್ಮಾಳು ಬೀಸಾಕ್ ಕೂತಿರೋ ಮಂದಿ ಮತ್ತೆ ಕಡ ಇಸ್ಕೊಂಬಂದು ಜೋಳ ಇಸ್ಕೊಂಡು ಮಕ್ಕಳಿಗೆ ನುಚ್ಚು ಮಾಡಕ್ಕೆ ಬೀಸಾಕ್ ಕೂತಿರೋ ಅವ್ನು ಭಿಕ್ಷಾಂತಿ ಎದಾಗ ಇದ್ದಿನ ನೀಡಿದ್ರು ರೂಢ ಆಗಿ ಇವತ್ತಿಗೂ ನೋಡ್ಕೊರಿ ನೀವು. ಶ್ರೀಮಂತರ ಮನೆಯಾಗಿದ್ದವ್ರು ಹೆಣ್ಮಕ್ಳು ಒಂದಿಟ್ಟು ಅವ್ರಿಗೆ ಬರ್ತಾನೆ ಬಂದರು, ತಮ್ಮ ಶ್ರೀಮಂತಿಗೆ ಗುಣ ಬಿಟ್ಟಿರಂಗಿಲ್ಲ. ಗಂಡ್ಮಕ್ಳಾಗಲಿ ಹೆಣ್ಮಕ್ಳು ಅವ್ರ ದೊಡ್ಡ ಗುಣ ಬಿಟ್ಟಿರಂಗಿಲ್ಲ ಅವರು. ಆಗೇನು ಮಾಡಿ ಜೋಳ ನೀಡಕ್ಕಾಳು, ನಿನ್ನ ಮನ್ಯಾಗ ಒಂದು ಬಿಸುಕಲ್ಲು ಐತೇನು, ಐತೆಪ್ಪ ನೀ ಕೊಟ್ಟಿದ್ದ ಅದು. ಆಕೆ ಅಲ್ಲೇ ಮಗ್ಗಲ ಮನ್ಯಾಗ ನ್ಯಾರ ಅಚ್ಚಕಡೆ ಬಗ್ಲಾಗ ಕೂತೇಳು. ಐನಾರು ಏನು ಊಟ ಕೊಡ್ತಾನೆ, ಬಿಸುಕಲ್ಲು ಕೊಡ್ತಾನೆ ಅಂತಿದ್ರು. ಬೀಸ್ಕೊಂಬ ಅಂದ. ಬೀಸ್ಕೊಂಡು ತಂದು ಅವ್ನು ನಿನ್ನ ಮನ್ಯಾಗ ಗಡಿಗೆ ಐತಿಲ್ಲ, ಐತೆಪ್ಪ ನೀ ಕೊಟ್ಟಿದ್ದು ಅಂದ ಕೂಡ್ಲೇನ ಅದನ್ನು ನುಚ್ಚು ಮಾಡ್ಕೊಂಡು ನುಚ್ಚು ಮಾಡ್ಕೊಂಡು ಆ ಒಲೆ ಮ್ಯಾಗ ನುಚ್ಚು ಮಾಡ್ಕೊಂಡು ಆ ಗಡಿಗೆ ಹಿಂಗೆ ತೊಗೊಂಬಂದ್ರು. ನನ್ನ ತಲೆ ಮ್ಯಾಗ ಇಡೋದು, ತಲೆ ಮ್ಯಾಗ ಇಡೋದು. ನಿಮ್ಮ ಹೇಳ್ತೀನಿ, ಸತ್ಯಕ್ಕೆ ದೇವ್ರು ಎಂಥ ಶಕ್ತಿ ಕೊಡ್ತಾನೆ ಅಂತ ನೋಡ್ಕೊರಿ. ನನ್ನ ತಲೆ ಮ್ಯಾಗ ಹಿಡಿಯವ ಯಪ್ಪ ಸುಡ್ತೈತೆ ಅದು ಇಲ್ಲಳವ, ಇಡು ನನ್ನ ತಲೆ ಮ್ಯಾಗ, ಇಡು ನನ್ನ ತಲೆ ಮ್ಯಾಗ ಅಂದ ಕೂಡ್ಲೇನ ಹುಟ್ಟೈತೆವ ಐತೆ ತೊಗೊಂಬ 5 ಸುತ್ತು ಹಾಕಿ ಈ ಗಡಿಗೆ ಬಡ್ದು ಬಿಡವ. ಯಪ್ಪ ನುಚ್ಚು ನಿನ್ನ ಮ್ಯಾಗ ಬಿಟ್ಟು ಸುಡ್ತೈತಿ, ಮೊದಲ ತಲೆ ಸುಡಾಕತ್ತೈತಿ, ಮತ್ತಿನ ಅದೊಟ್ಟು ಹಿಂಗೆ ಸುಡ್ತೈತಿ, ಹ್ಯಾಂಗೆ ಬ್ಯಾಡ್ಯಪ್ಪ ನಿಮ್ಮ 5 ಸುತ್ತು ಹಾಕಿ ಬಡ್ದಾರ ಬಡಿಯ. ನಾ ಈ ಕಡೆ ಹೊರಗೆ ನಿನ್ನ ಮನೆ ಕಡೆ ಹೊರಗೆ ನಿಂದಿರ್ತೀನಿ, ಬಡ್ದು ಆ ಮನೆ ಕಡೆ ಹೊರಗಿನ ಬಾಗಲ್ದಾಗ ಒಳಗೆ ನಿಂತು ಹೊರಗಿನ ಬಡ್ದು ಬಿಟ್ಟ. ಮಣಿ ತುಂಬ ಮುತ್ತು ರತ್ನ ಬೆಳಕು ಬಿತ್ತು. ಆಕೆ ಕಿಟಕಿ ಕೂತು ನೋಡ್ತಿದ್ದಳಲ್ಲ ಸಣ್ಣಾಕಿ, ಅಯ್ಯ ಇದೇನು ದೊಡ್ಡ ಆಗದ ಅಂದ್ರೆ ಆಕೆ, ಈ ಊರು ಏನಾರು ಸಿಗ್ಲಿಕ್ಕೆ ಮುಂದಿನ ಊರಿಗೆ ಹೋಗಿ ಏನಾರು ಕರ್ಕೊಂಬರ್ತೀನಿ ಇಟ್ಟ ಅದಲ್ಲ, ಏನು ದೊಡ್ಡ ಆಗದ ಅಂದ್ರೆ ಅಂದ ಕೂಡ್ಲೇಣ ಮತ್ತೆ ಕೇಳ್ತಿ. ಮಣಿಯಾಗ ಗಡ್ಗೆ ದೊಡ್ಡ ಹುಟ್ಟು ತಂದಿದ್ದು, ಗಡ್ಗೆ ಮಾಡಿಟ್ಟಿದ್ದು, ನುಚ್ಚು ಹೊಡೆದಿಟ್ಟಿದ್ದು, ಎಲ್ಲ ತಯಾರು ಮಾಡಿಟ್ಟಿದ್ದು. ಈಕೆ ಗಂಡ ಗಳಕ್ಕೆ ಹೋಗಿ ಬರ್ತಿತ್ತು. ಎಟ್ಟತ್ತದ ಏನು ಕಳ್ತತಿಲ್ಲ ನನಗಪ್ಪ, ಯಾಕಂದ ಹೋಗಿ 5 ಕರ್ಕೊಂಬ ಹೋಗಂದ.
ಐನಾರು ಕರ್ಕೊಂಬಂದು ಒಬ್ಬ ಐನಾರು ಕಟ್ಟ ಮಾಡಿಸ್ಕೊಂಡು ನಾದಿಗಾರ ಮನೆ ಮುಂದೆ ಕಟ್ಟ ಮಾಡ್ಸ್ಕೊಂಡು ಹೊಂಟಿದ್ದ. ಗುರುಗಳೇ ಯಾಕೆ ನಮ್ಮ ಮನೆಗೆ ಬರ್ಬೇಕಂತ ನಮ್ಮ ಹೆಣ್ಮಕ್ಳು ಕರ್ದಾರ ಬರ್ಬೇಕು ನೀವು. ಹೌದಾ ಬೇಷ್ ಹತ್ತು ನಡಿ ಮರ ಅಂತ ಹೇಳ್ಕೊಂಡು ಹಗರ್ಕ ಅವ್ರ ಮನೆಗೆ ಹೊಂಟ. ಜೋಳ ನೀಡಕ್ಕೆ ಬಂದಳು. ಸೆರಗು ಹೊಡ್ದ. ಎಂದ ಕಂಡಿ ಇಲ್ಲ ನಿಮ್ಮ ಮನ್ಯಾಗ ನೀವು ಕಲ್ಲು ಐತಿಲ್ಲ ಅಂತ ಕೇಳ ಅಂದಳು. ನಿಮ್ಮ ಮನ್ಯಾಗ ಕಲ್ಲು ಐತಿಲ್ಲ ಅಂದ. ಹೊಡ್ಕೊಂಬಂದಳು. ನೀಡಕ್ಕೆ ಬಂದು ನಿಮ್ಮ ಮನ್ಯಾಗ ಗಡಿಗೆ ಐತಿಲ್ಲ ಅಂತ ಕೇಳು. ಅಟ್ಟ ಕೊಡುವಂಗೆ ಕಾಣ್ತಾರಂತ ನಾವು ಸ್ವಾಮಿ, ಅಟ್ಟ ಕೊಡುವಂಗೆ ಕಾಣ್ತಾರ. ಆಯ್ತಲ್ಲ ನಿಮ್ಮ ಮನ್ಯಾಗ ಗಡಿಗೆ ಆಯ್ತು ರೀ ಅಂದ್ ಕೂಡಲೇ ನಿಮ್ಮ ಮುಂದೆ ಹೇಳ್ತೀನಿ ಅಟ್ಟ ಕೊಡ್ತಾ ತಿಳ್ಕೊಂಡು ಹೋಯ್ತು. ಒಲೆ ಮ್ಯಾಗ ಇಟ್ಟುದು ಚಾಕಿ ತಿರ್ಕೊಂಡು ತೊಗೊಂಡು ಬಂದಳು. ದೋತ್ರ ಪಾಟ್ಯಾಗ ಹಿಡ್ಕೊಂಡು ನಾವು ಸ್ವಾಮಿ ಹಿಡ್ಕೊಳಕ ಅಯ್ಯ ಏನ ಸ್ವಾಮಿ ನೀ ತಲೆ ಮ್ಯಾಗ ಇಡೋಣ ಅಂದ್ರು. ಯಾವಾಗ ಸುಡ್ತೈತಿ ಹಂಗೆ ಮಾಡಲಿ ಅಂದ. ತಲೆ ಮ್ಯಾಗ ಇಡೋಣ ಅಂದ್ರು. ತಲೆ ಮ್ಯಾಗ ಇಡೋದು ಅದು ಹಂಚ್ಕೋತ ತಲೆ ಮ್ಯಾಗ ಇಡುವ ಅಂತೂ ಹೋಗಿ ತಲೆ ಮ್ಯಾಗ ಇಟ್ಟು ಹುಟ್ಟು ತೊಗೊಂಡು ಸುತ್ತಾಕಿ ಬಡ್ದು ಬಿಟ್ಲು. ಅವು ಸ್ವಾಮಿ ತುಂಬ ತುಂಬ ಹುಟ್ಟು ಬಿದ್ದು ಬಿಡ್ತಿ. ಹಂಗೆ ಅವರು ಹಂಗಾದ್ರು ಭಕ್ತಿ ಮಾಡೋರು ಹಿಂಗಾದ್ರು ಧರ್ಮಕ್ಕೆ ಯಾವಾಗಲೂ ದೇವ್ರು ಇರ್ತಾನೆ. ಅಣ್ಣೆ ಮಾಡಬೇಡ, ಅಣ್ಣೆ ಕಳಗಾಲ ಅಂತೇಳಿ ಯಾವಾಗಲೂ ಇರ್ತೈತಿ. ಒಬ್ಬರ ಮನೆಗೆ ಕೆಡ್ಸೋ ಉದ್ಯೋಗ ಮಾಡಬೇಡ್ರಿ, ಧರ್ಮಲೇ ಇರ್ರಿ ಅಂತ ಹೇಳ್ತಾ ಒಂದಿಷ್ಟು ಮಂದಿ ಒಂದಿಬ್ಬರು ಗಂಡ ಹೆಂಡತಿ ಸಿರ್ಸಲ್ಗೆ ಹೊಂಟಿದ್ರು ದೇವ್ರಿಗೆ. ಸಿರ್ಸಲ್ಗೆ ಹೊಂಟಾಗ ಉವಾಸ ತಿರ್ಕೊಂಡು ಒಂದು ಬ್ರಾಹ್ಮಣರ ಮುದುಕಿತ್ತು. ಅವರಿಬ್ಬರು ಗಂಡ ಹೆಂಡತಿ ನಡ್ಕೋತ ಹೊಂಟಿದ್ರು. ಸಿರ್ಸಲ್ಗೆ ಹೋಗಿ ಮುಂದೆ ಆ ಮುದುಕಿ ಅಪ್ಪ ನೀವು ಸಿರ್ಸಲ್ಗೆ ಹೋಗಿರತ್ತೇಳಿ ಏನು ಮಾಡ್ಯಾಳ ಅಂದ್ರೆ ಆ ಮುದುಕಿ ಅವ್ರಿಗಿಬ್ಬರಿಗೆ ಹೋಳ್ಗೆ ಮಾಡಿ ಊಟಕ್ಕೆ ಹಾಕಿಳು. ಆ ಹೋಳ್ಗೆ ಭಾಳ ಸೇಯಿದ್ದು. ಊಟ ಮಾಡಿ ಎಲ್ಲ ಅವಾಗ ದೇವ್ರಿಗೆ ಹೋಗಿ ಎಲ್ಲ ಮಾಡಿ ಬಂದರು. ಮುಂದೆ ಏನು ಹೇಳ್ದ ಮಾನ್ಯ ಗಂಡು ಹೆಂಡತಿಗೆ ಹೇಳ್ದ, ಮಾನ್ಯ ಬ್ರಾಹ್ಮಣರ ಮುದುಕಿ ಹೋಳ್ಗೆ ಏನು ಚಂದ ಮಾಡಿತ್ತು, ನೀನು ಅಂತ ಹೋಳ್ಗೆ ಮಾಡಿ. ಅಯ್ಯೋ ಹೋಗ್ಯಾರ ಹೋಗಿ ಬಾ ನೋಡಿ ನಾ ಹೋಳ್ಗೆ ಮಾಡ್ತೀನಿ ಅಂತ ಹೇಳಿ ಕೇಳಿದ. ಬ್ಯಾಳಿಗೆ ಹಾಕಿಳು, ಹೂರ್ಣ ಹರಿದಳು, ಹಿಟ್ಟು ನಾದಿಳು, ಎಲ್ಲ ಮಾಡಿದಳು. ಎಲ್ಲ ಮಾಡಿಕೆರಿಂದ ಆ ಹೆಣ್ಮಾಡಿ ಏನು ಮಾಡಕತ್ತಿಳು ಅಂದ್ರೆ ಆ ಕಣಕದಾಗ ಹೂರ್ಣ ಇಟ್ಟು ಹೋಳ್ಗೆ ಮಾಡಿದ್ರೆ ಹೋಳ್ಗೆ ಹಾಕಿದ್ದು. ಆಕೆ ಏನು ಮಾಡ್ದು ಹೂರ್ಣದಾಗ ಕಣಕ ಇಡಾಕಿ ಹೋಳ್ಗೆ ಮಾಡಾಕಿ ಹೋಳ್ಗೆನೇ ಬರ್ತಿರಾಕಿಲ್ಲ. ಹಿಂಗೆ ಮಾಡಿ ಮಾಡಿಳು. ಆ ಐನಾರು ಮುದುಕಿ ಬ್ರಾಹ್ಮಣರ ಮುದುಕಿ ತಲೆ ಬೋಳ್ಸ್ಕೊಂಡಿತ್ತು. ಆ ತಲೆ ಬೋಳ್ಸ್ಕೊಂಡ್ರೆ ಹೋಳಿಗೆ ಬರುವಂಗೆ ಕಾಣ್ತಾವ ಅಂತೇಳಿ ನಾದಿಗಾರ ಅವ್ನ ಮನೆ ಮುಂದೆ ಏಯಪ್ಪ ಬಾಯಿಲ್ಲ ನಾನು ತಲೆ ಬೋಳ್ಸುವ ಯಾಕೆ ಬೇ ಅಂದ. ಯಪ್ಪ ನಾ ಹೋಳ್ಗೆ ಮಾಡ್ಬೇಕು ಬಾ ತಲೆ ಬೋಳ್ಸುವ ಅಂದ. ತಲೆ ಬೋಳ್ಸ್ಕೊಂಡ್ಳು, ಖಾರ ತಲೆ ಬೋಳ್ಸ್ಕೊಂಡ್ಳು. ಆ ಗಂಡಂದೊಂದು ಗಳಿಗೆ ಮೇಲೆ ದೋತಿರ್ತು, ಅದನ್ನು ಉಟ್ಕೊಂಡು ಮತ್ತೆ ಹೋಳ್ಗೆ ಮಾಡಾಕ್ವಾಳ. ಅದು ಕಣಕದಾಗಿಟ್ಟು ಹೂರ್ಣ ಇಟ್ಟಿದ್ರೆ ಯಾಕಿತ್ತು, ಆ ಹೂರ್ಣದಾಗ ಕಣಕ ಇಡಾಕಿ ಹೋಳ್ಗೆ ಮಾಡಾಕ ಅದು ಬೆಲ್ಲಣಿಗೆ ಎತ್ತಿ ಹೋಳ್ಗೆ ಕೆಟ್ಟು ಬಿಡೋದು. ಹಿಂಗೆ ಮಾಡಾಕ ಹತ್ತಿಳು. ಗಂಡ ಆಷಾಢದಿಂದ ಗಳೆ ಹೊಡೆದು ಮನೆಗೆ ಬಂದ. ಬಾರ ಎಟ್ಟೋತ ಬಾ ಅಂತ ಅವ ಹೇಳ್ತದ. ನಮಸ್ಕಾರ ರೀ ಅಮ್ಮಾರ ಅಜ್ಜಿಯಾರ ಯಾವಾಗ ಬಂದಿರ? ಬ್ರಾಹ್ಮಣರ ಮುದುಕಿನೇ ಮಾಡಿದ್ದವ. ಅಜ್ಜಿಯಾರ ಯಾವಾಗ ಬಂದಿರಿ ಅಂತ. ಏನು ಅಜ್ಜಿ ಅಲ್ವಾ ನೀನು ಏತಿದೀನಿ ಅಂದ. ಹಿಂಗ್ಯಾಕೆ ನೀನು ಆಕಾರ ಅಂದ. ಹೋಳ್ಗೆ ಮಾಡೋ ಸಂಬಂಧ ಹಿಂಗಾಗಿಲ್ಲ ಅಂತ. ಹೆಂಗೆ ಮಾಡಿದೆ? ಹಿಂಗೆ ಮಾಡೀನಿ ಅಂದ. ಹಿಂಗೆ ಇದ್ರ ಮಾಡಿ ಅಲ್ಲ ಬರ್ತಲ್ಲಿ ದೇವ್ರು ಬುದ್ಧಿ ಕೊಟ್ಟಿದ್ದ. ಗಂಡ ಹೆಂಗೆ ಹುಚ್ಚರಿ ಇಲ್ಲಿ ಅಡ್ಡಾಡಿ ಗಂಡ ಸೆನೆ ಇರ್ತಾನಂತಾರೆ, ಸುಳ್ಳಲ್ಲ ಅದು. ಹಂಗ್ಯಾಕೆ ಮಾಡಿದೆ? ಹಿಂಗೆ ಮಾಡಿದೆ. ಮತ್ತೊಮ್ಮೆ ಕಣಕದಾಗ ಹೂರ್ಣ ಇಟ್ಟು ಮಾಡಬೇಕು ನೋಡ್ಬೇಕು ಅಂದ. ಅಯ್ಯೋ ನಿನಗೆ ಕರ್ದ, ನನಗೆ ಬರೋಲಿಲ್ಲ ಅದಂತ ಕಣಕದಾಗಿಟ್ಟು ಮಾಡಿ ಹೋಳ್ಗೆ ಮಾಡಾಕತ್ತೀವಿ. ನಾ ಎಲ್ಲಿ ಹೋಗಿ ನಾದಿಗಾರ ಮನೆಗೆ ಹೋಗಿ ತಲೆ ಬೋಡ್ಸೊಂಬರ್ತೀವಿ ಹೋಳ್ಗೆ ಮಾಡಾಕತ್ತೇಳಿ. ಆ ಮುದುಕಿ ಹಂಗೆ ಎಲ್ಲರೂ ಮಾಡಬೇಕಾದದ್ದನ್ನು ನೋಡಬೇಕಾದದ್ದನ್ನು ಹಿರ್ತಾನೆ ಮಾಡೋದಾಗೋದು ಎಲ್ಲರೂ ಒಂದೇ ಇರ್ತದೆ. ಒಬ್ಬ ಎಲ್ಲರೂ ಹಿರ್ತಾನೆ ಮಾಡ್ತಿದ್ದಾರೆ. ಎಲ್ಲ ಹಿರ್ತಾನೆ ಮಾಡುವಾಗ ಅಣ್ತಂಬ್ರೊಳಗೆ ನ್ಯಾಯ ಬರೋದು. ಹಿರ್ತಾನೆ ಮಾಡುವಾಗ ಹಗಲ ನೀನೇ ಹಿರ್ತಾನೆ ಮಾಡೋದು, ನಾನು ಒಮ್ಮೆ ಮಾಡೋಣ ಹಿರಿಯ ಅನ್ನತ್ತ. ಹೌದಾ ಬಾ. ಅವ ಏನು ಮಾಡಿದ, ಒಬ್ಬ ಮನ್ಯಾಗ ತಾಯಿ ಸತ್ತಿದ್ರು. ಅವನ ತಮ್ಮನ ಕರ್ಕೊಂಡು ಹೋಗಿ ಏನಂದ, ಅವ ಹಾದ ಅಲ್ಲಿಗೆ ಅವ್ರು ಸಾವುಕಾರ ಬಂದ್ಗತ್ತೆ ಹೊಳಕ್ಕೆ ಹತ್ತಿದ ಮಗ. ತಾಯಿ ಸತ್ತವ. ಯಪ್ಪ ನಮ್ಮವ್ವ ಹಿಂಗಿರಿಯ ಇಲ್ಲಪ್ಪ, ನಿಮ್ಮವ್ವ ತಾಯಿ ನಿಮ್ಗೊಬ್ಬಗ ತಾಯಿ ಆಗಿದ್ದಿಲ್ಲ, ಊರಿಗೆ ಎಲ್ಲ ತಾಯಿ ಆಗಿದ್ದಳು ಅಂತ ಹೇಳಿದೆ. ಹೇಳ್ಕೊಂಡು ಅವ್ನು ಸಮಾಧಾನ ಮಾಡಿ ಹೋದ. ಇವು ಹಿರ್ತಾನೆ ಮಾಡೋ ಈಟ ಹೋದಲ್ಲ, ನಾ ಎಲ್ಲ ಮಾಡ್ತಾನೆ ಹಿರ್ತಾನೆ ಏನು ದೊಡ್ಡ ಆಗೋದಲ್ಲ, ನೀ ಒಬ್ಬನೇ ಹಿರ್ತಾನೆ ಮಾಡೋ, ನಾನು ಮಾಡ್ತೀನಿ ಅಂದ. ಮುಂದೆ ಒಬ್ಬರ ಮನ್ಯಾಗ ಒಬ್ಬನ ಏನು ತೀರ್ಕೊಂಡಿದ್ರು. ಇವ ಅವ್ರ ಮನೆಗೆ ಹೋದ. ತಮ್ಮ
ಹೋಗಿ ಕೇಳಿದೆ ನೀನು ಹೇಳ್ತು ಅಪ್ಪಗೆ ಹೇಳ್ತಲ್ಲ ಮರ ನಮ್ಮ ಊರಿಗೆ ಹೆಂಡತಿ ಆಗಿದ್ರು ಅಂದ್ಬಿಟ್ಟು ನಿಂತು ಗಾಡಿ ಮ್ಯಾಗ ಕೊಟ್ಬಿಟ್ಟ. ಅದಕ್ಕೆ ಯಾವುದೇ ಆಗಲಿ ಬುದ್ಧಿ ನಮ್ಮ ಹತ್ರ ಚಲೋ ಇರಬೇಕು, ಅರ್ಥ ಮಾತಾಡಬೇಕು. ಮಾತಂದ್ರೆ ಹೆಂಗಿರ್ಬೇಕಂದ್ರೆ ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು. ಹುಚ್ಚರನ್ನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ ತಿರ್ಕೊಳಕ್ಕೆ ಹಚ್ಚಿದ್ದು ಮಾತು, ತಿರ್ಕಗೆ ಅಧಿಕಾರ ಕೊಟ್ಟದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗೆ ಮರಗಿಸಿದ್ದು ಮಾತು, ಊರಿಗೆ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಹೂವಿನ ಹಂಗೆ ಅರಳಿದ್ದು ಮಾತು, ಮುಳ್ಳಿನ ಹಂಗೆ ನಟ್ಟದ್ದು ಮಾತು, ಬೇವಿನಕ್ಕಿಂತ ಕೈಯಾದ ಮಾತು, ಬೆಲ್ಲದಕ್ಕಿಂತ ಸವಿಯಾದ ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲ್ಲದವರ ಬಾಯಾಗ ಗಿಲ್ಲದ ಮಾತು, ಬೀಳಿಗೆ ಬಿದಿರಿ ಸಿದ್ಧನ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾ ಏನು ಇಟ್ಟೋತಕ ಹೇಳಿದ್ದಿಲ್ಲ, ಏನೂ ಇಲ್ಲ. ನಮ್ಮ ಹಿಂದೆ ಹಿರಿಯರು ಅಂತ ಹೇಳ್ಕೋತ ಬಂದ್ರೆ ಸುಮ್ಮನೆ ನೆಪ್ಪಿಟ್ಟು ನನಗೆ ತಿಳಿದಟ್ಟು ಮಾತಾಡೀನಿ. ನಿಮ್ಮೆಲ್ಲ ಬಲ್ಲವ್ರು, ನೀವೆಲ್ಲ ಬಂಗಾರನ್ನು ಹೊರಗೆ ಹೆಚ್ಚಿ ನೋಡುವಂಥವ್ರು. ನೀವು ಕಾಶಿ ಸೋಸಿ ನೋಡ್ತಾನೋ ಬಂಗಾರ, ಬೆಲಿಕಟ್ಟಿ ಮಾರ್ತಾನೋ ಪತ್ತಾರ, ಹೊರಗಲಿಗೆ ಹಚ್ಚಿ ನೋಡ್ತಾನೋ ತಿಕ್ಕಿದ ಕಲ್ಲಿಗೆ ಹತ್ತುವಂಗೆ ಬಂಗಾರ ಚಿಕ್ಕಿ. ರಾಜ ಸತ್ಯವಾಣನ 2 ಕೈ ಕಡಿಸಿದ, ಹರಿಶ್ಚಂದ್ರರಾಜನ ಕರ್ಕೊಂಡೋಗಿ ಸುಡುಗಾಡ ಕಾಚಿದ, ಹೇಮರೆಡ್ಡಿ ಮಲ್ಲಮ್ಮ ನಡೆಸಿದ ಬುತ್ತಿ ಉಂಡ, ಸಿದ್ದರಾಮ ಜಿಗುವಾಗ ಕೈ ಹಿಡ್ಕೊಂಡ. ಕಾಡಿ ನೋಡ್ತಾನೋ ಬಲ್ಲಿದ ಶರಣನ್ನ, ಕರ್ಣ ಇಟ್ಟ ಕಾವ್ತಾನೋ ನಂಬಿದವರನ್ನ. ಗಟ್ಟಿ ಬಂಗಾರ ಗುರುತಾದ್ರೆ ಅವನ ಮನಸ್ಸಿಗೆ, ಮುಟ್ಟಿದ್ದೆಲ್ಲ ಗಟ್ಟಿ ಚಿನ್ನ ನಂಬಿದವರಿಗೆ. ಬೀಳಿಗೂರ ಬಿದಿರಿಸಿದ್ದಪ್ಪ ಹಾಡ ಕಟ್ತಾನೋ, ಕುತ್ರನಿತ್ರ ಪತ್ತಾರಗೂಡ ವ್ಯಾಪಾರ ಮಾಡ್ತಾನೋ ಅಂತ ಹೇಳ್ತಾ ಇವತ್ತೆಲ್ಲ ಬಲ್ಲವ್ರ ಮುಂದೆ ನನಗೊಂದಿಟ್ಟು ಏಟ್ ಬಂದಟ್ ಹೇಳಿನಿ. ಡೊಳ್ಳಿನ ಪದ್ದವರು ಇಲ್ಲಿ ಶಾಣ್ಯಾರು, ಇಲ್ಲಿ ಡೊಳ್ಳಿನ ಪೇಳದ ಮ್ಯಾಳ ಐತತ್ತ ದೇವ್ರ ಹೇಳಿದ್ರು. ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವರು. ಉಪ್ಪಿನವನು ನೋಡಿ ತೆಂಗಿನಕಾಯಿ ಹಣ ಹಂಗೆ ಎಲ್ಲರೂ ನೆಳ್ಳವರು. ಮಳೆ ಆದರೂ ತೋದಿತ್ತಂತ ಉಪ್ಪಿನವನು ಹೇಳ್ತಾನು, ಉಪ್ಪಿನವನು ನೋಡಿ ತೆಂಗಿನಕಾಯ ಸುಳ್ಳನ್ನು ಹೇಳ್ತಾನು. ಎಷ್ಟೋ ಮಂದಿ ದೇವರ ಬೇವ್ತಾರೆ, ಮಕ್ಕಳು ಹೆಚ್ಚಾಗಿ, ಮಕ್ಕಳಿಲ್ಲವ್ರು ಹರಕಿ ಹೊರ್ತಾರೆ ದೇವರ ಗುಡಿಗೆ ಹೋಗಿ. ವಯಸ್ಸಾದವ್ರು ಅಂತಾರೆ ಮದುವೆ ಯಾಕಾದೇವ ಅಂತ, ಹರಿಯದವ್ರು ದೇವ್ರ ಗುಡಿ ಸುತ್ತಾರೆ ಮದುವೆ ಆಗಲಿ ಅಂತ. ಬಾಳ್ಯದೊಳಗೆ ಎಲ್ಲ ಮಂದಿ ನೆಳ್ಳೋದೈತಿ, ನೆಳ್ಳೂತು ಮಾಡಿದ ಗಳಿಕೆ ಬಿಟ್ಟು ಬರೀ ಗೈಲೆ ಹೋಗೋದೈತಿ. ಎಲ್ಲರೂ ನೆಳ್ಳವರು, ಇಲ್ಲಿ ಎಲ್ಲರೂ ನೆಳ್ಳವರು. ಉಪ್ಪಿನವನ ನೋಡಿ ತೆಂಗಿನಕಾಯಿ ಹಣ ಎಲ್ಲರೂ ನೆಳ್ಳವರು. ಹಂಗೆ ನೆಳ್ಕೋತ ನಮ್ಮ ತಿಳಿಯೈತಿ, ಹಿಂಗಾತು ಹೇಳ್ಕೋತ ಹೋಗೋದು. ಈ ಬದುಕು ಇಷ್ಟ ಐತಿ. ಇದ್ದರಾಗ ನೋಡ್ರಿ, ನಾವು ಭಾಳ ದಿನ ಬದುಕಬೇಕತ್ತಿರ್ತೇವೆ, ಆಯುಷ್ಯ ತಟ್ಗೆ ಇರ್ತದೆ. ನಮ್ಮ ಭಾಳ ಭಾವನೆಗಳನ್ನು ಬರಿಬೇಕತ್ತಿರ್ತೇವೆ, ಟಪಾಲು ಸಾಂದಿರ್ತೈತಿ. ನಾವು ಭಾಳ ಮಾತಾಡ್ಬೇಕತ್ತಿರ್ತೀವಿ, ಟೈಮ್ ಇರ್ತೈತಿ. ಆ ಟೈಮ್ನೊಳಗೆ ನಾವು ಮಾಡಬೇಕು. ಇದ್ರಾಗ ಶುದ್ಧ ಮಾಡ್ಕೊಂಡು. ಈಗ ನೋಡ್ರಿ, ನೀವು ಈ ಭೂಮಿ ಮೇಲೆ ಮರ ದೊಡ್ಡದಲ್ಲ, ಮರನ್ನ ದೊಡ್ಡದು ಮಾಡಿದಂಥ ಭೂಮಿ ದೊಡ್ಡದು. ನೀರೊಳಗೆ ಮೀನ ಮಸಳಿ ದೊಡ್ಡವಲ್ಲ, ಅವನು ದೊಡ್ಡ ಮಾಡಿದಂಥ ನೀರು ದೊಡ್ಡದು. ಸಮಾಜದೊಳಗೆ ಪುರಾಣ ಹೇಳೋರು, ಕೀರ್ತನ ಹೇಳೋರು ದೊಡ್ಡವ್ರಲ್ಲ, ಕೂತು ಕೇಳೋರು ನೀವು ದೊಡ್ಡವರು. ನೀವಿದ್ರೆ ಎಲ್ಲ ಕೂತ್ ಕೇಳಕ್ಕೆ ಮಾಡಕ್ಕೆ ಬರ್ತೈತಿ. ಅದಕ್ಕೆ ಈ ಸಮಾಜದೊಳಗೆ ನಮ್ಮ ತಿಳಿದಟ್ಟು ಹೇಳೀನಿ. ಉಳ್ದಟ್ಟಿನ ಬಿಸ್ಕೋತ ಹಿಟ್ಟು ಆಗ್ಯಾವ, ಇನ್ನೊಂದು ಜ್ವಾಳ ಆಗ್ಯಾವ, ಹಾಡು ಉಳ್ದಾವ ಅಂದಂಗೆ ಇನ್ನೂ ಹಾಡು ಯಾವತ್ತೂ ಉಳ್ತಾವ, ಅವು ಮುಗಿಲಾರ್ದು ಹಾಡು. ಅದಕ್ಕೆ ಹೇಳಿದ್ರು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು. ನಾವು ಹೌದಂದ್ರೆ ಹೌದು ಅಂತಾವು, ನಾವು ಅಲ್ಲಂದ್ರೆ ಅಲ್ಲ ಅಂತಾವು. ನಕ್ಕರ ನಮ್ಗೂಡು ನಗ್ತಾವು, ಅತ್ತರ ನಮ್ಗೂಡು ಅಳ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಬೈಲಾಗಿರ್ತಾವೆ, ಗುಡಿಯಾಗಿರ್ತಾವೆ, ಮಸೀದಿಯಾಗಿರ್ತಾವೆ, ಚರ್ಚ್ನಾಗಿರ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಇವತ್ತು ಹಚ್ಕೋತಾವೆ, ನಾವು ಕುಂಕುಮ ಹಚ್ಕೋತಾವೆ, ನಾವು ಭಂಡಾರ ಹಚ್ಕೋತಾವೆ, ನಾವು ಗಂಧ ಹಚ್ಕೋತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹಾಲ ತುಪ್ಪ ಸುರಿದಾರೆ ಕುಡ್ತಾವು, ನಾವು ಹೋಳಿಗೆ ಹುಗ್ಗಿ ಮಾಡಿದಾರೆ ಉಣ್ತಾವು, ನಾವು ಕುರಿ ಕಾಣಕ್ಕೆ ಹೋದ್ರೆ ತಿಂತಾವು, ನಾವು ಹೋಳಿಗೆ ಹುಗ್ಗಿ ಮಾಡಿದ್ರೆ ಉಣ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಮಾತಾಡೋ ದೇವರ ಮರ್ತೇವು, ನಂಬಿಕೆ ದೇವರ ಕೈ ಬಿಟ್ಟೇವು, ಇಲ್ಲದ ದೇವರ ಹುಟ್ಸೇವು, ಅಲ್ಲದ ಊರಿಗೆ ಹೊಂಟೇವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ಅಂತ ಹೇಳ್ತಾ ಇವತ್ತು ಹೇಳಿದ್ರು. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನು ಬಿಟ್ಟಾನ್ರಿ?
ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನು ಬಿಟ್ಟಾನ್ರಿ. ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಬಾಳೆ ಮಾಡು ಹೆಂಡತಿಗೆ ಎಡವಟ್ಟು ಗಂಡನ ಕೊಟ್ಟಾನ್ರಿ. ಬಾಳೆ ಮಾಡು ಹೆಂಡತಿಗೆ ಕುಡುಕ ಗಂಡನ ಕೊಟ್ಟಾನ್ರಿ. ಬಾಳೆ ಮಾಡು ಗಂಡಗ ಅಡಮುಟ್ಟು ಹೆಂಡತಿ ಇಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನ್ರಿ. ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಬಾಳೆ ಮಾಡು ಗಂಡ ಹೆಂಡತಿಗೆ ಬೆರ್ಕಿ ಮಕ್ಕಳು ಕೊಟ್ಟಾನ್ರಿ. ದೇಶ ಆಳು ಅರಸಗ ಅಧಿಕಾರ ಕುರ್ಚಿ ಕೊಟ್ಟಾನ್ರಿ. ಆ ಕುರ್ಚಿ ಕಾಲು ಜಗ್ಗಕ್ಕೆ 100 ಮಂದಿ ಕಳ್ಳರು ಬಿಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನ್ರಿ. ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಊರಾಗ ಸ್ವಾಮಿಗೆ ದೊಡ್ಡ ಮಠ ಕಟ್ಟಿ ಮಠದಾಗ ಇಟ್ಟಾನ್ರಿ. ಊರಾಗ ಸ್ವಾಮಿಗೆ ದೊಡ್ಡ ಮಠ ಕಟ್ಟಿಸಿ ಮಠದಾಗ ಇಟ್ಟಾನ್ರಿ. ಆ ಮಠದಾಗಿದ್ದು ಸ್ವಾಮಿಗೆ ನಿಂದಿ ಆಡಕ್ಕೆ 100 ಮಂದಿ ಬಿಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಬಿಟ್ಟಾನ್ರಿ. ಕೋಟಿ ಗಂಟ್ಲೆ ಸಾವುಕಾರ ಮನೆಯಾಗ ನೋಟ್ ಇಟ್ಟಾನ್ರಿ. ಕೋಟಿ ಗಂಟ್ಲೆ ಸಾವುಕಾರ ಮನೆಯಾಗ ನೋಟ್ ಇಟ್ಟಾನ್ರಿ. ಆ ನೋಟ್ ತುಡುಗು ಮಾಡಕ್ಕೆ 100 ಮಂದಿ ಕಳ್ಳರು ಬಿಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಬಿಟ್ಟಾನ್ರಿ. ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ ಅಂತ ಹೇಳ್ತಾ ಇಟ್ಟೋತಕ ದೇವ್ರ ಗತಿ ಕೂತು ಕೇಳಿದಂಥ ನನ್ನೆಲ್ಲ ತಾಯಿ ತಂದೆ ಸ್ವರೂಪರಾದ ಹಿರಿಯರ ಮುಂದೆ ನಾನು ಮಾತಾಡೀನಿ. ತಪ್ಪಿದ್ರೆ ಕ್ಷಮಾ ಮಾಡಿರಿ, ಚಲೋ ಇದ್ದಟ್ಟು ನಿಮ್ಮ ಮಂತೇಲಿ ಇಟ್ಕೋರಿ ಅಂತ ಹೇಳ್ತಾ ನನ್ನ ಕರೆಸಿ ಇಷ್ಟೊತ್ತಕ ಮಾತಾಡಕ್ಕೆ ಹಚ್ಚಿ ತಾವೆಲ್ಲ ಕೂತೀರಿ. ನನ್ನ ಮಾತವನ್ನು ಮುಗಿಸ್ಬೇಕಂತೇಳಿ ನಾನು ಇನ್ನ ಹೇಳ್ಬೇಕಂತ ಮಾಡಿದ್ದೆ. ಆದ್ರೆ ಟೈಮ್ ಇಲ್ಲ, ಮುಗಿಸ್ತೀನಿ. ಮತ್ತೆ ಯಾವಾಗಾರ ಕರಿ ಬಂದು ಮತ್ತೆ ನಿಮ್ಗೆ ಕೂಡ ಮತ್ತೊಮ್ಮೆ ಹಂಚ್ಕೋತೀನಿ ಅಂತ ಹೇಳ್ತಾ ಇವತ್ತು ಬೇಕಾರೆ ಗೀಗಿ ಪದ ಹಾಡೋರಾಗಲಿ ಡೊಳ್ಳಿನ ಪದ ಹಾಡೋರಾಗಲಿ ಒಂದೇ ಮ್ಯಾಲೆ ಹಾಡೋದಾರು ಎಷ್ಟ ತಾಡೋದು ಜೋಡ್ ಮ್ಯಾಲೆ ಇರಬೇಕು. ಅವ್ರಟ್ಟು ಮಾತಾಡಿ ನಾವತ್ತು ಮಾತಾಡ್ಕೋತ ಇದ್ದೇವೆ. ಆದರೂ ನಮ್ಮ ಹಿರಿಯರು ಮಾತಾಡಿದರು. ಬರ್ರಿ ನೀವು ನಿಮ್ಮ ಹೆಸರು ಶಿವಶರಣ ಸ್ವಾಮಿ ಅವರು ಗುಲ್ಬರ್ಗದವರು. ನಮಗೆ ಮನೆಗೆ ನಾನು ಆಗಲೇ ಭೇಟಿ ಆದಾಗ ನಾನು ನಿಮ್ಮ ಮನೆಗೆ ಬಂದಿದ್ದಿಲ್ಲ ರೀ ಅಂದ್ರೆ ನಾನು ನೋಡಿದ್ದಿಲ್ಲ. ದೊಡ್ಡ ಹಾಡುಗಾರರು, ಸಂಗೀತಗಾರರು ನಿಮ್ಮೂರಿಗೆ ಬಂದಾರೆ, ಕಲಾವಿದರು. ಅವ್ರನ್ನೆಲ್ಲ ಪ್ರೋತ್ಸಾಹಿಸಿ ಕಲಾವಿದರನ್ನ ಕವಿಗಳನ್ನ ಸಾಕಿ ಸಲುವಂಥ ತಾಯಿ ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋಣ್ ನನ್ನ ದೇವ್ರ. ಕಡ್ದಾಡಿ ಕದನ ಮಾಡವ್ರ, ಪ್ರೀತಿಲಿ ಬಾಳಿ ಬದುಕವ್ರ, ಕತ್ತಲದಾಗಿನ ಕಳ್ಳರ, ಬೆಳಕಿನಾಗಿನ ಒಳ್ಳೆಯವರ, ಮುಪ್ಪಿನ ವಯಸ್ಸಿನ ಮುದುಕರ, ಎಳೆಯ ವಯಸ್ಸಿನ ಯುವಕರ, ನೀವೇ ಅಪ್ಪೋಣ್ ನನ್ನ ದೇವ್ರ. ಅಡಿಯ ಕುರಿಯ ಮೇಸವ್ರ, ಹಳದಾಗ ಎಮ್ಮಿ ತೊಳೆಯವ್ರ, ಭೂಮಿಯಾಗ ದುಡಿಯೋ ರೈತರ, ಮೋಟ್ರ್ ತಿರುವೋ ಡಾಯರ, ನೀವೇ ಅಪ್ಪೋಣ್ ನನ್ನ ದೇವ್ರ. ದೊಡ್ಡ ದೊಡ್ಡ ಪಂಡಿತರ, ಬುದ್ಧಿ ಇಲ್ಲದ ದಡ್ಡರ, ನೀವೇ ಅಪ್ಪೋ ನನ್ನ ದೇವ್ರ. ಕರ್ನಾಟಕದ ಕನ್ನಡಿಗರ, ಬ್ರಹ್ಮ ವಿಷ್ಣು ಮಹೇಶ್ವರ, ನಿಮ್ಮಲ್ಲಿ ಕಣ್ಣಿನ ಮುಕ್ಕೋಟಿ ದೇವರ, ನನ್ನ ಆತ್ಮದ ಕನ್ನಡ ಕಂಡವ್ರ, ನನ್ನ ಹಾಡಿಗೆ ಶಕ್ತಿ ತಂದವರ, ನೀವೇ ಅಪ್ಪೋ ನನ್ನ ದೇವರ, ನೀವೇ ಅಪ್ಪೋ ನನ್ನ ದೇವರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.